ಆಗಮಿಸಿರುವ ನಮ್ಮ ಈ ಒಂದು ಚಿತ್ರದ ನಾಯಕ ನಟರಾದ ವಿಜಯ್ ಕುಮಾರ್ ಸರ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಅವರ ಬೆನ್ನೆಲುಬಾಗಿ ಬಂದಿರುವಂತಹ ದಂಪತಿಗಳು, ನಮ್ಮ ಈ ಒಂದು ಕನ್ನಡ ಸಿನಿಮಾ ರಂಗದ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ದಂಪತಿಯವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಸತೀಶ್ ಶ್ರೀನಿವಾಸಂನವರು ಯಾವ ರೀತಿ ಅವರು ಕಷ್ಟ ಬಿಟ್ಟು ಮುಂದಕ್ಕೆ ಬಂದರು ತಮಗೆಲ್ಲರಿಗೂ ಗೊತ್ತಿದೆ. ಅವ್ರದ್ದು ಮುಂದಿನ ದಿನಗಳಲ್ಲಿ ಮತ್ತೊಂದು ಕೈಗೆ ಎಟ್ಟುವಂಥ ಸಿನಿಮಾ ಬರ್ತದೆ. ಅವ್ರಿಗೂ ಸಹ ಈ ಒಂದು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಎಲ್ಲ ನಮ್ಮ ಚಿತ್ರದ ಟೆಕ್ನಿಷಿಯನ್ಸು, ಡೈಲಾಗ್ ರೈಟ್ಸು, ಎಲ್ಲ ನಮ್ಮ ತಂತ್ರಜ್ಞರು ಹಾಗೂ ಮತ್ತೋರ್ವ ಮಿಲನ ಕೃಷ್ಣ ಅವರು ಮರ್ತು ಬಿಟ್ಟಿದ್ದಾರೆ. ನನ್ನ ಸಾರಥಿ ಟೈಮಲ್ಲಿ ಸುಮಾರು ಸತಿ ನಾವು ಸೆಟ್ ಹತ್ರ ಬಂದು ಹೇಳ್ತಿದ್ದೆ, ನಿನ್ನಲ್ಲಿ ಏನೋ ಒಂದು ಕಡೆ ಐತಪ್ಪ, ಒಳ್ಳೆ ಹೈಟ್ ಇದೆಯಾ, ಮುಂದೊಂದು ದಿವಸ ನೀನು ಒಳ್ಳೆ ನಟನಾಗ್ತೀಯ ಅಂತ ಹೇಳಿದೆ. ಜ್ಞಾಪಕ ಕೇಳಿಸ್ಕೊಟ್ಟಾರ. ಪಾಪ ಅವರು ಸಹ ಈ ಒಂದು ಇದಕ್ಕೆ ಬಂದಿದ್ದಾರೆ. ಅವರ ದಂಪತಿಗಳು ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಆನಂದ್ ಅಡಿ ಅವರು, ನಮ್ದು ಅವ್ರದ್ದು 14-15 ವರ್ಷದ ನಂಟು. ಇವತ್ತು ನಾವೊಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ಸೆಟ್ ಹತ್ರನೇ ಬಂದು ನಾನು ಹೇಳಿದೆ, ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನಾವು ಬೇರೆ ಎಷ್ಟೇ 50 ಲಕ್ಷ ಆಫರ್ ಜಾಸ್ತಿ ಕೊಟ್ಟಿರ್ಬೇಕಾದ್ರೆ ಅವ್ರನ್ನ ಕೇಳಿ, ಆದ್ರೂ ನಾವು ಆನಂದ್ ಅಡಿಯ ಬಿಟ್ಟು ಬೇರೆಯವರಿಗೆ ಇದು ಮಾಡಲ್ಲ ಅಂತ ಹೇಳಿ ನಮ್ಮ ಅವರ ಬಾಂಧವ್ಯ ಆಗಿದೆ. ಆದ್ರೆ ಮಾತಿಗೆ ತಪ್ಪದಂಗೆ ಕೇಳಿ ಅವ್ರಿಗೆ ಕೊಟ್ಟಿದ್ವಿ. ಇವತ್ತು ಅವರು ಬಂದಿದ್ದಾರೆ. ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಅಜನೀಶ್ ಅವರು, ತಮಗೆಲ್ಲರೂ ಗೊತ್ತು, ಈಗಾಗಲೇ ಕಾಂತಾರದಿಂದ ಪ್ಯಾನ್ ವರ್ಲ್ಡ್ ಮ್ಯೂಸಿಕ್ ಡೈರೆಕ್ಟರ್ ಆದಂಥವ್ರು. ಇವತ್ತು ನಿಮ್ಗೆಲ್ಲರೂ ಗೊತ್ತಿರಬೇಕು, ನೋಡಿದ್ರೆ ಏನೋ ಗೊತ್ತಿಲ್ಲ, 4 ಗಂಟೆ ಅವರು ಲೇಟಾಗಿ ಕೊಟ್ಟರೆ ಲೇಟೆಸ್ಟೇ ಕೊಡ್ತಾರೆ. ಭಾರಿ ಏಕೆಂದ್ರೆ ಬ್ಯುಸಿ ಮ್ಯಾನ್ ಅವರು. ಇವತ್ತು ಸುಮಾರು ಚಿತ್ರಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ರಾತ್ರಿ 4 ಗಂಟೆಗೆ ಹೋಗಿ ನಮ್ಮ ಡೈರೆಕ್ಟರ್ ನಿದ್ದೆ ಮಾಡಿಲ್ಲ. ನಿಜವಾಗ್ಲೂ ಸರ್, ಸ್ನಾನ ಮಾಡಿದ 10 ಗಂಟೆ ಬೆಳಿಗ್ಗೆ. ಯಾಕೆ ಸರ್ ಅಂದ್ರೆ, ಏನ್ ಮಾಡ ಸರ್, 4 ಆಯ್ತು, ವಿಜಯ್ ಸರ್ನ ಆಮೇಲೆ ಅನನ್ಯ ಭಟ್ ಅವ್ರನ್ನ ಕರ್ಕೊಂಡು ಹೋಗಿ ಮ್ಯೂಸಿಕ್ ಕಂಪೋಸ್ ಮಾಡಿಸ್ಬೇಕಾ, ಬನ್ನಿ ಸರ್ ಅಂತ ಹೇಳಿದ್ರು. ತಿಂಡಿ ತಿಂದ್ರ? ಇಲ್ಲ ಸರ್ ಅಂದ್ರು. ಬರ್ಗರ್ ತರಿಸ್ಬಿಟ್ಟು ಅವಾಗ ಬ್ರೆಡ್ ನನಗೂ ಕೊಟ್ರು. ಅವರು ಆತರ ನಮ್ಮ ಮ್ಯೂಸಿಕ್ ಅಜನೀಶ್ ಸರ್ ಅವರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಇವತ್ತು ಅದೇ ರೀತಿ ಮಿತ್ರ ಸರ್ ಅವರು, ಎಲ್ಲ ನಮ್ಮ ಏನು ಇವತ್ತು ನಮ್ಮ ಚಿತ್ರರಂಗದ ಎಲ್ಲ ನಾಯಕ ನಟರಿಗೂ ಹಾಗೂ ಎಲ್ಲ ಕಲಾವಿದರಿಗೂ ಸ್ವಾಗತವನ್ನು ಕೋರ್ತಾ, ದಯವಿಟ್ಟು ಮಾಧ್ಯಮ ಮಿತ್ರರು, ಮೀಡಿಯಾ ಮಿತ್ರರು, ಡಿಜಿಟಲ್ ಮಿತ್ರರು, ಇವತ್ತು ದಯವಿಟ್ಟು ಇವತ್ತು ಎವ್ರಿ ಮ್ಯಾನ್ ಸಕ್ಸಸ್ ಬಿಹೈಂಡ್ ದೇರ್ ಇಸ್ ಎ ವುಮೆನ್ ಅಂತಾರೆ. ಅದೇ ರೀತಿ ಈ ಒಂದು ಲ್ಯಾಂಡ್ ಸಿನಿಮಾ ಗೆಲ್ಸೋದಕ್ಕೆ ಎಲ್ಲ ನಮ್ಮ ಮಾಧ್ಯಮ, ಪತ್ರಿಕಾ, ಡಿಜಿಟಲ್ ಮಾಧ್ಯಮದವರು ದಯವಿಟ್ಟು ತಮ್ಗೆ ಯಾರೋ 6:15 ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡಿದ್ವಿ, ತಮ್ಮಲ್ಲಿ ಕ್ಷಮೆ ಇರಲಿ. ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಈ ಒಂದು ಸಿನಿಮಾಕ್ಕೆ ಬೆನ್ನೆಲುಬಾಗಿ ನಿಂತ, ಇವತ್ತು ಹೇಳ್ತಾರೆ ಕಾಣಬೇಕ, ನಾವೊಬ್ಬರು ನೋಡ್ತೀವಿ, ನಮ್ಮೊಬ್ಬರು ನೋಡ್ತಾರೆ, ನಮ್ಮಿಂದೆ ಉತ್ಸಾಹ ಮಾಡಿದಂಥವ್ರು, ನಮಗೆ ಬೆನ್ನೆಲುಬಾಗಿ ನಿಂತಂಥವ್ರು. ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ. ಇವತ್ತು ಯಾಕಂದ್ರೆ ನಮ್ಮ ಮೀಡಿಯಾದವರು ಆಗ್ಲಿ, ಯಾರೇ ಆಗಿರ್ಲಿ, ನಿರ್ಮಾಪಕ ಬಂಡವಾಳ ಹಾಕಿರ್ತಾನೆ. ಒಬ್ಬ ನಿರ್ಮಾಪಕ ಬಂಡವಾಳ ಆದ್ರೆ ಒಬ್ಬ ಹೀರೋ ಬೆಳಿತಾರೆ. ಒಬ್ಬ ನಿರ್ಮಾಪಕ ಬಂಡವಾಳ ಆದ್ರೆ ಒಬ್ಬ ಅವರ ಶಕ್ತಿ ತೋರ್ಸ್ಕೋಬೇಕಾದ್ರೆ ಒಬ್ಬ ನಿರ್ದೇಶಕ. ಅದೇ ರೀತಿ ಎಲ್ಲರೂ ಅಷ್ಟೇ, ಒಂದು ಅವಕಾಶ ಸಿಗ್ಬೇಕಾದ್ರೆ ಒಬ್ಬ ನಿರ್ಮಾಪಕ ಬೇಕೇ ಬೇಕು. ಆದ್ರೆ ನಮ್ಗೇನಾಗಿದೆ ಅಂದ್ರಲ್ಲಿ, ನಿರ್ಮಾಪಕ ಅಂದ್ರೆ TRP ಕಡಿಮೆ ಆಗ್ಬೋದೇನೋ ಗೊತ್ತಿಲ್ಲ, ಆದ್ರೆ ನಮ್ಮನ್ನ ಯಾರು ಮಾತಾಡ್ಸಲ್ಲ. ಲಾಸ್ಟ್ ಅದು ಬೇಜಾರು ಮಾಡ್ಕೊಂಬಿಡಿ, ಅಲ್ಲಿ ಸಮಯದ ಅಭಾವ ಇತ್ತು, ಕರೆದ್ರು ನಾನು ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಶ್ರವಣ ಅವರು, ಇದು ನವರಾಜ್ ಅವರು ಹೇಳ್ತಾ ಇದ್ರು, ಸರ್ ಟೈಮ್ ಆಗೋಯ್ತು ಅಂತ. ಇನ್ನೊಂದು ಶೋದವರು ದುಡ್ಡು ಕೊಡೋಣ ಬಿಡಪ್ಪ ಅಂದ್ರೆ, ಇದೆಲ್ಲ ಸರ್ ಕಾರ್ಪೊರೇಟ್ ಕಂಪ್ನಿ ಆಮೇಲೆ ಇದಾಗ್ಬಿಡ್ತಿದೆ ಸರ್, ಇನ್ನೊಂದ್ಸತಿ ನಮಗೆ ಕೊಡಲ್ಲ ಅಂತ ಇದ್ರು. ದಯವಿಟ್ಟು ಜಸ್ಟ್ ಜೋಕ್ ಮಾಡಿದೆ. ಇವತ್ತು ಏನು ನಮ್ಮನ್ನ ಈ ಒಂದು ಲ್ಯಾಂಡ್ ಅನ್ನ ಬೆಳೆಸ್ಬೇಕು ಅಂತ ಬಂದಿದ್ದೀರ ಮಾಧ್ಯಮದವರು, ನಿಜವಾಗ್ಲು ನಾನು ಇವತ್ತು ತುಂಬ ಹೃದಯದ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ,
ಇವತ್ತು ಇಡೀ ಏನು ನಮ್ಮ ಚಿತ್ರತಂಡಕ್ಕೆ ಇವತ್ತು ಈ ಒಂದು ಆಡಿಯೋ ರಿಲೀಸ್ ಬಂದಂತ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಿನಿಮಾ ಆಗ ಕಾರಣ ಯಾಕಂದ್ರೆ 14 ವರ್ಷಗಳ ಹಿಂದೆ ನಾನು ಸಾರಥಿ ಮಾಡಿದ್ದು. ಯಾಕಂದ್ರೆ ನಾನು ಒಂದು ಸತಿ ಆಕಸ್ಮಿಕವಾಗಿ ಸಿನಿಮಾಕ್ಕೆ ಬಂದೆ, ಮತ್ತೇನಾದ್ರೂ ಎಲ್ಲಿ ಎಡೆಬಿಡ್ತೀನೋ ಅಂತ ಹೇಳಿ ಸಿನಿಮಾ ಬೇಡಪ್ಪ ಅಂತ ಹೇಳಿದೆ. ಆ ಒಂದು ಸಂದರ್ಭದಲ್ಲಿ ಜಡೇಶ್ ಅವರು ನಮ್ಮ ಮನೆಗೆ ಬಂದು ಕತೆ ಹೇಳಿದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಾವು ಪ್ರಿಪೇರ್ ಆಗಿರ್ಲಿಲ್ಲ. ಅವರು ಬಂದು ಹೇಳಿದ್ರು, ಇವಾಗ ಯಾಕಂದ್ರೆ ನಾನು ಮೊನ್ನೆ ಒಂದು ಮಾತಂದ್ರು, ಸರ್ ಈ ಒಂದು ಸಿನಿಮಾ ಸೋಲು ಗೆಲುವು ಏನೇ ಆದ್ರೂ ನಾನೇ ವಹಿಸ್ಕೊಳ್ತೀನಿ. ಕಾರಣ ಏನಂದ್ರೆ ನಿರ್ಮಾಪಕರು ನೀವೇನ್ ಮಾಡ್ತೀರ ಅಂತ ಕೇಳಿಲ್ಲ, ನಾನು ಏನ್ ಕೇಳ್ತೀನಿ ಎಲ್ಲ ಕೊಟ್ರು ಅಂತ ಹೇಳಿದ್ರು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿನಿಮಾ ಶುರು ಮಾಡ್ಬೇಕಾದ್ರೆ ನನ್ನ ಒಬ್ಬ ಮಿತ್ರ ನನ್ನ ಹತ್ರ ನಿಜವಾಗ್ಲೂ ನಾನು ರೆಡಿನೂ ಆಗಿರಲ್ಲ, ಏನೂ ಇರಲ್ಲ. ಅವತ್ತು ಗಿರೀಶ್, ಇವತ್ತು ಅವರು ನನ್ನ ಆತ್ಮೀಯ ಮಿತ್ರ ಸಹೋದರ ಅಣಜಿ, ಗಿರಿ ಅಂದ್ರೆ ಬೆಟ್ಟ, ನಾನು ಯಾವತ್ತು ನಿನ್ನಿಂದ ಬೆಟ್ಟದಾಗಿರ್ತೀನಿ ಮಾಡೋಣ ಅಂತ ಹೇಳಿ ನನಗೆ ಸಹಾಯ ಮಾಡಿದ್ರು. ಇವತ್ತು ಅವರು ನೆನ್ಸ್ಕಂತ ಮೂರ್ತಿ ಅಂತ, ಆನಂದ್ ಅಂತ, ಅರವಿಂದ್ ಅಪ್ಪಾಜಿ ಅವರಂತ ಸುಮಾರು ಬೇಕಾದ್ರೆ ನಮ್ಮ ಅಶೋಕಣ್ಣವರು, ದಯವಿಟ್ಟು ಅವ್ರು ಮುಂದಕ್ಕೆ ಬರಲ್ಲ, ತಮ್ಗೆಲ್ಲರಿಗೂ ಗೊತ್ತಿಲ್ಲ. ಅಶೋಕ್ ಹೆಗ್ಡೆ ಅವರು ಯಾವುದೇ ಕಾರಣಕ್ಕೂ ಈ ಸಿನಿಮಾಕ್ಕೆ ನೀನು ಫೈನಾನ್ಸ್ ತಗೊಂಡ್ರೆ ಸಾರಥಿ ತರ ತೊಂದರೆ ಆಗ್ಬೋದು, ಬೇಡ ಅಂತ ಹೇಳಿ ನನ್ನ ಬೆನ್ನೆಲುಬಾಗಿ ನಿಜವಾಗ್ಲೂ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಈ ಒಂದು ಫೈನಾನ್ಸ್ ಸ್ಟೇಜ್ ಕಾಲದಲ್ಲಿ ಕೊನೆಯವರೆಗೂ ನಾವು ಸಾಲ ತಗೊಂಬಾರ್ದು, ಹಾಗೆ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಅಶೋಕಣ್ಣ, ಶರತಣ್ಣ ಅವ್ರು ಹಿಂದೆ ಕುಂತಿದ್ದಾರೆ. ಅವರು ನನ್ ಕರೆದ್ರೂ ಮುಂದಕ್ಕೆ ಬರ್ತಾ ಇಲ್ಲ. ಇವತ್ತು ಆ ತರ ಕಾರಣದ ಕೈಗಳಿರ್ತವೆ. ಆದ್ರೆ ಅದೇ ರೀತಿ ನಮ್ಮ ಸುಪ್ರೀತ್ ಅವರು, ನಾನು ಹೇಳಿದೆ ಸರ್ ಏನಾದ್ರೂ, ನಾನು ಫಸ್ಟ್ ಹೋಗಿ ಕೇಳಿದಾಗ ಫೈನಾನ್ಸ್ ರಿಜೆಕ್ಟ್ ಆಗಿತ್ತು. 2ನೇ ಸತಿ ಅವರಾಗ ಅವರನ್ನೇ ಎಲ್ಲ ಒಂದ್ ಕಡೆ ಹೇಳಿದಾಗ, ಏನ್ ಸರ್ ಏನೋ ಬೇಕಿದ್ಯಾ ಅಂತ, ಇಲ್ಲ ಸರ್ ನಾನು ಸಾಲ ತಗೊಂಡ್ರೆ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಕೊಡ್ಬೇಕಾಗುತ್ತೆ, ಇನ್ನೊಂದು ಕೊಡ್ಬೇಕಾಗುತ್ತೆ, ದಯವಿಟ್ಟು ಹೌದಾ ಫೈನಾನ್ಸು. ಒಂದೇ ನಿಮಿಷ ಸರ್, ಅದೊಂದು ಮಾನಿಟರ್ ಚೆಕ್ ಮಾಡ್ತಾರೆ. ಸೊ ಸಾರಿ, ಎರಡು ಮಾತಾಡ್ತೀನಿ, ಯಾರಾದ್ರೂ ಬೇಜಾರಾದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಿಜವಾಗ್ಲೂ ನಮ್ಮನ್ನ ಯಾರು ಕರೆಯಲ್ಲ. ಆದ್ರೆ ಪ್ರತಿಯೊಬ್ಬರು ಕೇಳೋದು ಹೀರೋ ಸಾಬ್ರ ಅಂತ ಕೇಳ್ತಾರೆ. ಒಬ್ಬ ನಿರ್ಮಾಪಕನ ಯಾರು ಕರೆಯಲ್ಲ ಈ ಒಂದು ಅವಕಾಶದಲ್ಲಿ. ಯಾಕಂದ್ರೆ ನನ್ನ ಹಿಂದೆ ಶ್ರಮ ಪಟ್ಟವ್ರನ್ನ ನಾನು ಹೇಳ್ಕೊಂಡಿಲ್ಲ ಅಂದ್ರೆ ನಾನು ಕೃತಜ್ಞಹೀನನಾಗ್ತೀನಿ. ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಕ್ಷಮಿಸಿ. ಅವ್ರ ಮನೆ ಬಂದಾಗ ಒಂದು ಮಾತಂದ್ರು, ಆದ್ರೆ ಹೇಳ್ತೀನಿ ನಿಜವಾಗ್ಲೂ ಕುಲ್ಡ್ರಿಗೆ ಸಖತ್ ಬುದ್ಧಿ ಇರ್ತದೆ, ಬೇಜಾರು ಮಾಡ್ಕೊಂಬಿಡಿ. ನಾನು ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ಆತ ಬಂದು ಕೇಳ್ಕೊಂಡ, ಸರ್ ಒಳ್ಳೆ ಕತೆ ಇದೆ ಸರ್, ಏನಪ್ಪ ಅಂತ. 4-5 ಕಡೆ 10 ಕಡೆ ಹೋಗಿದ್ದೀನಿ ಸರ್, ಬಡ್ಜೆಟ್ ಜಾಸ್ತಿ ಆಗುತ್ತೆ, ಹಾಗೆ ಹೀಗೆ ಮಾಡೋಣ ಅಂತ ಹೇಳ್ತಾರೆ ಸರ್ ಅಂತ. ಆತನ ಕ್ಯಾಲ್ಕುಲೇಷನ್ ಏನು ಅಂದರೆ, ನಮ್ಮ ಹೀರೋ ಸಾಹೇಬ್ರದ್ದು ಭೀಮಾ ಪಿಕ್ಚರು ಇನ್ನು 1 ತಿಂಗಳು 1.5 ತಿಂಗಳಲ್ಲಿ ರಿಲೀಸ್ ಸ್ಟೇಜಲ್ಲಿ ಇತ್ತು. ಇವ್ರು 2 ವರ್ಷದಿಂದ ಆ ಕಥೆನ ಅವ್ರಿಗೋಸ್ಕರ ರೆಡಿ ಮಾಡ್ಕೊಂಡು ಒಂದು ಯಾವ ಥರ ಸ್ಕ್ರಿಪ್ಟ್ ರೆಡಿ, ಇನ್ನೊಂದು ವಾರದಲ್ಲಿ ಶೂಟಿಂಗ್ ಹೋಗಿಲ್ಲ ಅಂದರೆ ಹೀರೋ ಸರ್ ಅವರು ಬೇರೆ ಇವರು ಪ್ರೊಡ್ಯೂಸರ್ನ ಒಪ್ಕೊಂಡ್ಬಿಡ್ತಾರೆ ಸರ್ ಹಾಗೆ ಅಂದರು. ನಾನು ಹೇಳಿದೆ ಆ ಥರ ಇದ್ರೆ ಏನು ಮಾಡೋಕ್ಕಾಗಲ್ಲ ಜಡೇಶ್, ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳಿದ್ರೆ. ಆಮೇಲೆ ಏನು ಸರ್ ನೀವು ನಿಮ್ಮ ಮಗನಿಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಿ, ನಾನು ನಿನ್ನ ಮಗ ಅಂತ ತಿಳ್ಕೊಳ್ಳಿ ಸರ್, ಮಾಡಿ ಸರ್. ಆಮೇಲೆ ಒಂದು ಹಾರ ಬಿಟ್ಕೊಂಡು ಎಷ್ಟು ಬುದ್ಧಿವಂತ ಅಂದರೆ ದೇವರಾಣೆ ಸುಳ್ಳಲ್ಲ. ಆತನ ಕ್ಯಾಲ್ಕುಲೇಷನ್ ಇವತ್ತು ಆ ಒಂದು ಶ್ರಮ ನಮ್ಮ ಸ್ವಾಮಿ ಗೌಡಂದು, ಜಡೇಶ್ ಅವ್ರದ್ದು, ಇಡೀ ತಂಡದ್ದು ಸರ್. ರಾತ್ರಿ 2 ಗಂಟೆವರೆಗೂ ಶೂಟಿಂಗ್ ಮಾಡಿದ್ರೆ ತಿರುಗಿ ಬೆಳಿಗ್ಗೆ 6 ಗಂಟೆಗೆ ಕಾಲ್ ಶೀಟು. ಅರೆ ಬಿಲಿಮೆ 90 ದಿವಸ ಶೂಟ್ ನಡೆದಿದೆ, 60 ದಿವಸ ಡೇ ಆ್ಯಂಡ್ ನೈಟ್ ಶೂಟಿಂಗ್ ನಡೆದಿದೆ ಸರ್. ಇದು ಬೆಳಿಗ್ಗೆ 6ರಿಂದ ರಾತ್ರಿ 2 ಗಂಟೆವರೆಗೂ ನಮ್ಮ ಹೀರೋ ಸರ್ ಸ್ಪಂದಿಸ್ತಿದ್ದಂಥ ರೀತಿ ಎಲ್ಲರೂ ಹೇಳ್ತಾ ಇದ್ರು. ರಚಿತಾ ಮೇಡಮ್ ಅವರು ಬರಬೇಕಾದ್ರೆ ನಿಜವಾಗ್ಲೂ ಮೇಡಮ್ ಇವತ್ತು 8:15 ಬರ್ತಾ ಇದ್ರು. ಅವ್ರಿಗೂ ನಾನು ಸಹ ಈ ಸಮಯದಲ್ಲಿ ಋಣಿಯಾಗಿರ್ತೀನಿ. ಯಾಕಂದ್ರೆ ಆತನಿಗೆ ಗೊತ್ತಿತ್ತು ಈ ಒಂದು ಸಿನಿಮಾ ನಾನು ಗೆದ್ಸಿರೆ ನಿರ್ಮಾಪಕ ಉಳಿತಾನೆ, ನನ್ನ ಹೆಸರು ಎಲ್ಲ ಹೋಗುತ್ತೆ. ಒಬ್ಬ ಇಡೀ ಒಂದು ಚಿತ್ರತಂಡ ಯಾವ ರೀತಿ ಕೆಲಸ ಮಾಡ್ತಾರೆ ಇದನ್ನ ನಾನು ಈ ಸಂದರ್ಭದಲ್ಲಿ ನಾನು ನೆಕ್ಸ್ಟ್ ಸಮಯತ್ತು ಈ ಒಂದು ಸಿನಿಮಾ ನಾನು ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಆಗಿ ಮಾಡಿಲ್ಲ, ಮ್ಯಾನೇಜರ್ ಆಗಿ ಮಾಡಿದ್ದೀನಿ. ಇವತ್ತು ಆ ಒಂದು ವರ್ಕ್ಸ್ಮ್ಯಾನ್ಶಿಪ್ಪು ಅವ್ರದ್ದು ಏನು ಅಂತ ಅದೇ ರೀತಿ ನಮ್ಮ ಫೈಟ್ ಮಾಸ್ ಹೇಳ್ತಾರೆ ಆಂಧ್ರದಲ್ಲಿ 2-3 ಸ್ಪೀಚಲ್ಲಿ, ವಾಟ್ ಏನ್ ಸರ್ ಪರ್ಫಾರ್ಮೆನ್ಸ್ ಯುವರ್ ಹೀರೋ, ಎಂಥ ಒಂದು ಡೂಪ್ ಹಾಕ್ಸಿಲ್ಲ, ಏನೂ ಹಾಕ್ಸಿಲ್ಲ ಮನುಷ್ಯ.
ಇಲ್ಲ ಸರ್ ನಾನೇ ಮಾಡ್ತೀನಿ, ಒಂದು ಸತಿ ಅಲ್ಲದ್ರೆ 2 ಸತಿ ಆಗಲಿ ಅಂತ ಹೇಳಿ ಮಾಡೋದಂತ ಹಲವಾರು ಇದರಲ್ಲಿ ಹೇಳಿದ್ದಾರೆ. ಇನ್ನು ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ದಯವಿಟ್ಟು ಏನಾದರೂ ಲೇಟ್ ಆಗಿತ್ತು ಕ್ಷಮಿಸಿ. ಇದು ನಂದು ಕೊನೆಯ ಅವಕಾಶ, ಯಾಕಂದರೆ ನೆನಿಬೇಕು. ಹಿಂದೆ ನಮ್ಗೆ ಯಾರು ಸಹಾಯ ಮಾಡಿದ್ರೆ ಅವ್ರು ನೆನಿಲಿಲ್ಲ ಅಂದರೆ ಇದಾಗುತ್ತೆ ಅಂತ ಹೇಳಿ ಮಾತಾಡಿದೆ. ಇವತ್ತು ಈ ಒಂದು ಚಿತ್ರದಿಂದ ಇಡೀ ನಮ್ಮ ಪ್ರತಿ ಅವಾರ್ಡ್ ಮೇಲೆ ಅವಾರ್ಡ್ ಬರುತ್ತೆ ಸರ್. ಹಿಂದೆ ಸಾರಥಿ ನಾನು ಆಕಸ್ಮಿಕವಾಗಿ ನನಗೆ ಸಿನಿಮಾ ಗೊತ್ತಿಲ್ದಾಗ ಬಂದು ಸಿನಿಮಾ ಮಾಡಿದಾಗ ನಮಗೆ 5 ಅವಾರ್ಡ್ ಬಂತು. ಇದರಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ ಇರ್ಬೋದು, ಹೀರೋ ಸರ್ ಇರ್ಬೋದು, ಹೀರೋಯಿನ್ ಸರ್ ಇರ್ಬೋದು, ಹೀರೋ ಮೇಡಮ್ ಇರ್ಬೋದು, ಪ್ರತಿಯೊಬ್ಬರಿಗೂ ಸಹ ನಾನು ಹೇಳ್ತಾ ತಮಗೆಲ್ರಿಗೂ ಏನಾದರೂ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಸರ್. ಇದೀಗ ತಡವಾಗಿ ಬಂದ ನನ್ನ ಆತ್ಮೀಯರು, ಖ್ಯಾತ ನಿರ್ದೇಶಕರು, ನಿರ್ಮಾಪಕರು, ಆಗ್ತದೆ ಅಂತ ಹೇಳಿ ತರುಣ್ ಸುಧೀರ್ ಅವ್ರ ದಂಪತಿಗಳು ಸಹ ನಮ್ಮ ಚಿತ್ರದ ಪರವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸತ್ಯಪ್ರಕಾಶ್. ಹಾರ್ಟ್ಲಿ ವೆಲ್ಕಮ್ ಶ್ರೀಕಾಂತ್ ಸರ್, ಹಾರ್ಟ್ಲಿ ವೆಲ್ಕಮ್ ಮಾಸ್ತಿ ಸರ್. LED ಒಂಚೂರು ಲೈಟ್ ಬ್ರೈಟ್ನೆಸ್ ಕಡಿಮೆ ಮಾಡಬೇಕಂತೆ ಒಂದು ಸ್ವಲ್ಪ. ಓಕೆ, ಪ್ರೀತಿಯ ಸ್ವಾಗತ. ನಮ್ಮ ಲಿಂಗವ್ವ ಸಾಂಗ್ ಲಾಂಚ್ ಆಗ್ತಾ ಇದೆ. ಆದರೂ ನಮ್ಮ ಡೈಲಾಗ್ಗಳ ಬಗ್ಗೆ ಖಂಡಿತವಾಗಿ ನಾವು ಮಾತನಾಡಲೇಬೇಕು. ಲ್ಯಾಂಡ್ ಲಾರ್ಡ್ ಜರ್ನಿ ಆ್ಯಂಡ್ ಲಿಂಗವ್ವ ಸಾಂಗ್. ಎಲ್ರಿಗೂ ನಮಸ್ಕಾರ. ಇವತ್ತು ಸಾಂಗ್ ರಿಲೀಸು, ಸೊ ಡೈಲಾಗ್ ಮಾತಾಡೋದೇನಿಲ್ಲ. ಯಾಕಂದ್ರೆ ರೂಲರು ಮತ್ತೆ ಸರ್ವೈವಲ್ ಅಂತ ನಾವು 2 ಟೀಸರ್ ಬಿಟ್ಟಾಗೆ ತುಂಬಾ ಮಾತಾಡಿದೀವಿ. ಇನ್ನು ಹೇಗೆ ಮಾತಾಡಿದ್ರು ನಾನು ನಮ್ಮ ವಿಜಯ್ ಬಗ್ಗೆನೇ ಮಾತಾಡಬೇಕು. ಮತ್ತೆ ಥ್ಯಾಂಕ್ಸ್ ಎಲ್ರಿಗೂ, ಯಾಕಂದ್ರೆ ಒಂದು ಸಪೋರ್ಟ್ ಆಗಿ ಬಂದಿರೋದಕ್ಕೆ. ಇವತ್ತು ಈ ಇಂಡಸ್ಟ್ರಿನೇ ಇಲ್ಲಿದೆ, ಸೊ ತುಂಬಾ ಖುಷಿ ಆಯ್ತು. ಮತ್ತೆ ಇದು ಟೆಕ್ನಿಕಲ್ ಸಿನಿಮಾ, ಮತ್ತೆ ಅವ್ರಿಬ್ರಿಗೂ ಅಷ್ಟು ಸಾಥ್ ಕೊಟ್ಟಿದ್ದೀವಿ ಜಡೇಶ್ ಸರ್ಗೆ ಮತ್ತೆ ವಿಜಯ್ ಸರ್ಗೆ. ಸೊ ಥ್ಯಾಂಕ್ ಯು ಎಲ್ರಿಗೂ. ಈಗ ನಮ್ಮ ಸಹ ಬರಗಾರ ಮಾಡಿದ್ರು ಅದಾದ್ರೆ ಹೇಳಿ ಸರ್, ಇನ್ನೇನು ಹೇಳಕ್ ಸಾಧ್ಯ? ಪ್ಲೀಸ್ ಸ್ವಾಮಿ ಸರ್. ನಾವು ಶೂಟಿಂಗ್ ಸ್ಪಾಟ್ ಅಲ್ಲಿ ಮಾತಾಡ್ತೀವಿ ಮಸ್ತ್, ಇದು ಮಾತಾಡೋದು ಭಯ ಆಗುತ್ತೆ ಮಸ್ತ್. ಥ್ಯಾಂಕ್ ಯು ಸರ್. ನಿಮ್ಮ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗ್ತಿದೆ ಇಲ್ಲಿ. ಎಸ್ ಪ್ಲೀಸ್ ಭೂಷಣ್ ಅವರು. ಎಲ್ರಿಗೂ ನಮಸ್ಕಾರ. ಈ ಸಾಂಗ್ ನಾನೇ ಮಾಡಬೇಕು ಅಂತ ನಮ್ಮ ಜಡೇಶ್ ಸರ್ ತುಂಬಾ ಹಠ ಹಿಡಿದು ಏನು ಮಾಡಿಲ್ಲ. ಸೊ ನಾನು ಮಾಡಿದ್ರೆ ಚೆನ್ನಾಗಿರ್ಬೋದು ಈ ಸಾಂಗ್ ಅನ್ನೋ ಉದ್ದೇಶ. ಮೇ ಬಿ ಚೆನ್ನಾಗಿ ಮಾಡಿದ್ದೀನಿ ಅನ್ಕೊಂತೀನಿ ಸರ್. ನನಗಿಂತ ಚೆನ್ನಾಗಿ ನಾನು ಏನು ಅನ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಅವರಿಬ್ಬರು ಇದರಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅಂದರೆ ಈ ಸಾಂಗ್ ನೋಡಾದ್ಮೇಲೆ ಇನ್ನ ರಿಲೀಸ್ ಆಗಿದೆ, ಬಟ್ ನಾವಿನ್ನ ನೋಡಿಲ್ಲ. ಇದು ನೋಡಾದ್ಮೇಲೆ ಒಂದು ಕರೆಕ್ಷನ್ ಮಾಡಿ ಆಡಿಯೋ ಕಂಪ್ನಿಯವರು ಇದರಲ್ಲಿ ಕೊರಿಯೋಗ್ರಾಫರ್ ಹೆಸರಿಲ್ಲ, ದಯವಿಟ್ಟು ಅದನ್ನು ಆ್ಯಡ್ ಮಾಡಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರು ಇದಕ್ಕೆ ಕಾರಣ, ಯೂಶಲಿ ಇದು ಆಗ್ತಾನೆ ಇರುತ್ತೆ, ಇನ್ನೊಂದ್ಸಲಿ ಸರಿ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಖಂಡಿತವಾಗಿ ಸೋ ಸಾರಿ ಫಾರ್ ದ್ಯಾಟ್. ಖಂಡಿತವಾಗಿ ನಮ್ಮ ತಂಡ ನಿಮ್ಮ ಹೆಸರನ್ನ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಭೂಷಣ್ ಸರ್. ಈಗ ಹಾಡು ರಿಲೀಸ್ ಆದ್ಮೇಲೆ ವಿಲ್ ಡಾನ್ಸ್ ಟುಗೆದರ್. ಥ್ಯಾಂಕ್ ಯು ಸ್ವಾಮಿ ಸರ್. ಓಕೆ, ಇದೀಗ ನಮ್ಮ ಲ್ಯಾಂಡ್ ಲಾರ್ಡ್ ಚಿಕ್ಕ ವಯಸ್ಸಿಂದ ಅಂತಾರಲ್ಲ, ಅವಾಗಿಂದನು ಅವ್ರ ಹಾಡುಗಳನ್ನ ಕೇಳ್ತಾ ಅವ್ರ ಬರವಣಿಗೆ ನೋಡ್ತಾ ಬೆಳೀತಾ ಬಂದವ್ರು ನಾವು. ನಾನಾಗ್ಲಿ ವಿಜಯ್ ಸರ್ ಆಗಲಿ ಅವರ ಗರಡಿಯಿಂದ ಬಂದವರು ಅಂತ ಹೇಳ್ಕೊಳ್ಳೋಕೆ ಯಾವಾಗಲೂ ಹೆಮ್ಮೆ ಆಗುತ್ತೆ ನಮಗೆ, ಆ ಖುಷಿ ಇದೆ. ಅಂಡ್ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಯಾಕಂದ್ರೆ ಇನ್ನೇನು ವಿಷಯ ಇಲ್ಲ ಮಾತಾಡಕ್ಕೆ. ಪ್ರೇಮ್ ಅವರು ಮಾತಾಡೋಕೆ ಕೆಚ್ ಸಾಕವ್ರೆ, ತರುಣ್ ಅವರು ಕೆಚ್ ಸಾಕವ್ರೆ. ಇನ್ನು ಒನ್ ಅಂಡ್ ಓನ್ಲಿ ನಮ್ಮ ಗುರುಗಳು ಇಡೀ ಶೋನೇ ತಿಂದು ನುಂಗಿ ನೀರು ಕುಡಿದ್ರು. ಇನ್ನು ನಮ್ದೇನು ಉಳಿದಿಲ್ಲ ಇಲ್ಲಿ ಭಾಗ. ಗುರುಗಳೇ ಎಲ್ಲಾ ರೀತಿಯಲ್ಲೂ ಎಂಟರ್ಟೈನ್ ಮಾಡಿದ್ರೆ ಶೋನ. ಅದ್ಭುತವಾಗಿದೆ ಹಾಡು, ಒಳ್ಳೇದಾಗ್ಲಿ. ಲ್ಯಾಂಡ್ ಲಾರ್ಡ್ ಫಸ್ಟ್ ಡೇ ಫಸ್ಟ್ ಪೋಸ್ಟ್ರು ಆ ಪಂಚೆ ಕಟ್ಕೊಂಡು ನಿಂತ್ಕೊಂಡು ಒಂದು ಆ ಲುಕ್ ಇದೆಯಲ್ಲ, ಸಲಗನ್ ಲುಕ್ ಇದೆಯಲ್ಲ, ಆ ಲುಕ್ ಅಲ್ಲೇ ಲ್ಯಾಂಡ್ ಲಾರ್ಡ್ದು ಗತ್ತ ಅವತ್ತೆ ಅಂತ ಹೇಳಿತು. ಈ ಸಿನಿಮಾ 100%. ಅಂಡ್ ರಚಿತಾ ಅವರ ಬರ್ಡೇಗೆ ಒಂದು ಟೀಸರ್ ಬಿಟ್ಟಿದ್ರು, ಎಕ್ಸ್ಟ್ರಾರ್ಡಿನರಿ ಟೀಸರ್ ಅದು. ಅವ್ರು ಬರೋದಾಗ್ಲಿ, ಆ ಲುಕ್ ಆಗ್ಲಿ. ಅಂಡ್ ಆ ಟ್ರೈನ್ ಇನ್ನೊಂದು ಟೀಸರ್ ಬಂತು, ಆ ಟೀಸರ್ ಒಂದು ಶಾರ್ಟ್ ಇದೆ. ವಿಜಯ್ ಸರ್ ಮೇಲ್ಗಡೆಯಿಂದ ಜಂಪ್ ಆಗಿ ಬಂದು ಆ ಎತ್ತನ ಗಾಡಿ ಮೇಲೆ ಬಿದ್ದು ಅಲ್ಲಿಂದ ಜಂಪ್ ಮಾಡಿ ಕೊಡ್ಲಿ ಹಿಡ್ಕೊಂಡು ರಪ್ ಅಂತ ಒಂದು ಹೊಡೆಯೋ ಶಾರ್ಟ್ ಇದೆ. ಅದು ಒಂದೇ ಶಾರ್ಟ್ ಸಿನಿಮಾ ಏನು ಅಂತ ಹೇಳುತ್ತೆ. ವಿಜುವಲಿ ಅಷ್ಟು ಇಂಟೆನ್ಸಿಟಿಯಿಂದ ಸಿನಿಮಾನ ಕಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಗೆಲ್ಲುತ್ತೆ. ನಿಮ್ ಒಳಗಡೆ ನೋಡಕ್ಕೆ ಸಾಧಾರಣ ಮನುಷ್ಯನ ತರ ಕಾಣ್ತೀರಾ ಜಡೇಶ್, ನೀವು ಯಾರ ಸಣ್ಣ ಹುಡುಗನ ತರ ಮಗು ತರ ಕಾಣಿಸ್ತೀರಾ. ಅದ್ರ ಇಷ್ಟೊಂದು ಕ್ರೌರ್ಯ, ಇಷ್ಟೊಂದು ರೋಷ, ಆವೇಶ ಎಲ್ಲ ತುಂಬಿದೆ ಅಂತ ಗೊತ್ತಾಗಲ್ಲ. ಎಕ್ಸ್ಟ್ರಾರ್ಡಿನರಿ ಆಗಿ ಟ್ರೀಟ್ ಮಾಡಿದ್ರೆ ವಿಜುವಲಿ ನೀವು ಸಿನಿಮಾನ. ಅಂಡ್ ಒಳ್ಳೇದಾಗುತ್ತೆ. ಸತ್ಯಪ್ರಕಾಶ್ ಸರ್, ತಲೆ ಕೆಡ್ಸ್ಕೊಬಿಡಿ. ನಿಮ್ಮಂತ ಪ್ಯಾಷನೇಟ್ ಡೈರೆಕ್ಟರ್ ಪ್ರೊಡ್ಯೂಸರ್, ನಿಮ್ಮಂತ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ನಿಲ್ಲಬೇಕು, ಗೆಲ್ಲಬೇಕು. ನಿಮ್ಮಂತವರಿಂದ ಇನ್ನೊಂದು 10 ಸಿನಿಮಾಗಳು ಇಂಡಸ್ಟ್ರಿಗೆ ಬರಬೇಕು. ಅಂಡ್ ಜೈ ಕರ್ನಾಟಕ ಮಾತೆ.
ಫೆಬ್ರವರಿದಲ್ಲಿ ಅಂತ ನಂದು ದ ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ ಹಿಂಗೆ. ಥ್ಯಾಂಕ್ ಯು. ಬೇರೆ ಮೀಡಿಯಾದ ಎಲ್ಲ ಗೆಳೆಯರು ಇಷ್ಟೆಲ್ಲ ಸೇರಿದೆ ಅಂಡ್ ನನ್ನ ಸೆಲೆಬ್ರಿಟೀಸ್ ಆಗ್ಬೋದು ಅಥವಾ ಪ್ರೇಮ್ ಆಗ್ಬೋದು ಅಂಡ್ ವಿಜಯ್ ಸರ್ ಅಂಡ್ ಇಷ್ಟು ಜನರ ಆಶೀರ್ವಾದ ಈ ಸಿನಿಮಾ ಮೇಲೆ ಇದೆ ಅಂತಂದ್ರೆ, ಇವರೆಲ್ಲರೂ ಇಲ್ಲಿ ಇದ್ದಾರೆ ಅಂತಂದ್ರೆ ಇದೆಷ್ಟು ದೊಡ್ಡ ಸಿನಿಮಾ ಅಂತ ಗೊತ್ತಾಗುತ್ತೆ. ಈ ಪಾಸಿಟಿವಿಟಿನೇ ಸಾಕು ಸಿನಿಮಾನ ಗೆಲ್ಸೋದಕ್ಕೆ. ಜನ ನೋಡ್ತಾರೆ, ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಗುಡ್ ನೈಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಆಗಲೇ ಹಂಗೆ ಬಂದು ಮಾತಾಡೋದಕ್ಕೆ ಮನ್ಸು ತುಂಬಿ ಬಂತು. ನನ್ನ ಪರವಾಗಿ ಒಬ್ಬರು ಮಾತಾಡಿದ್ರಲ್ಲ ಅಂತ ತುಂಬ ಸಂತೋಷ ಆಗ್ತಾ ಇದೆ. 2017 ಹೊಸ ಪದ್ಮಾವತಿಯಾಗಿ ಒಂದು ಹಾಡು ಮಾಡಿ ಇವತ್ತು ರಾಚಯ್ಯ ನಿಂಗವಾಗಿ ಒಂದು ಸಾಂಗ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ತು. ತುಂಬ ಸಂತೋಷ ಆಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಏನೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರ್ಬೋದು, ಬಟ್ ಈ ಥರ ಒಂದು ಹಾಡು ಮಾಡಿದಾಗ ಮತ್ತೆ ಮನೆಗೆ ಬಂದಿದ್ದು ಒಂದು ಫೀಲ್ ಇದೆ ನನಗೆ. ಸೊ ಐ ಆಮ್ ಸೋ ಹ್ಯಾಪಿ. ಏನೋ ನನ್ನ ಒಂದು ಗ್ರೌಂಡು, ನನ್ನ ಒಂದು ಏರಿಯಾ ಥರ ನನಗೆ ಫೀಲ್ ಈ ಹಾಡು ಮಾಡ್ಬೇಕಾದ್ರೆ. ನಾಟ್ ಈ ಹಾಡು ಅಂತಾರ, ಈ ನಮ್ಮ ಲ್ಯಾಂಡ್ ಲಾರ್ಡಲ್ಲಿ ಪ್ರತಿಯೊಂದು ಹಾಡು ಹಂಗೆ ಇದೆ. ಈ ಒಂದು ಸದಾವಕಾಶ ಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ಸ್ ಸಾರ್ಥಿ ಫಿಲ್ಮ್ಸ್ ಇವರು, ವಿಜಯ್ ಸರ್ಗೂ ಮತ್ತು ಜಡೇಶ್ ಅವ್ರಿಗೂ ನನ್ನ ಧನ್ಯವಾದಗಳು. ಯಾಕಂದರೆ ತುಂಬ ಈ ಮಣ್ಣು ವಾಸನೆ ಇರೋಂಥ ಸಿನಿಮಾ ಸಿಗೋದು ನನ್ನ ಪಾಲಾಗಿದೆ. ಐ ಆಮ್ ಸೋ ಹ್ಯಾಪಿ. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ ಇದೆ. ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ವಿಜಯ್ ಸರ್, ರಚಿತಾ ರಾಮ್ ಅವರು ಎಲ್ಲನೂ. ನೀವೆಲ್ಲರೂ ಖಂಡಿತ ಈ ಸಿನಿಮಾ ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ದಿವಸ ನಿಮ್ಮ ಮನಸ್ಸಲ್ಲಿ ಈ ಸಿನಿಮಾ ಉಳಿಯುತ್ತೆ ಅನ್ನೋ ನಂಬಿಕೆ ನಂದು. ಸೊ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾಕ್ಕೆ ಕೆಲಸ ಮಾಡಿದಂಥ ಬಾಬಿ ಅವರು ಒಂದೆರಡು ಮಾತನಾಡಬೇಕು. ನನ್ನ ಪಾರ್ಟ್ನರ್ ಅವರು. ಹೌದು, ಜಡೇಶ್ ಅವ್ರ ಜೊತೆ ನನ್ನ ಅಷ್ಟೇ. ಹ್ಯಾಟ್ರಿಕ್ಗೆ ರೆಡಿಯಾಗಿ ಆಗಿದೆ ಆಲ್ರೆಡಿ, 2 ಸೂಪರ್ ಹಿಟ್ ಆಗಿರೋದ್ರಿಂದ. ಆ್ಯಂಡ್ ಇನ್ನೊಂದು ಹೇಳಬೇಕು, ನಿಂಗವ್ವ ತುಂಬ ಚೆನ್ನಾಗಿತ್ತು ಸರ್. ಲಿರಿಕ್ಸ್ ನಾನು ಹಾಡ್ಬೇಕಾದ್ರೆ ಫಸ್ಟು ನಾನು ನಿಮಗೆ ಕಳಿಸಿದ್ದೆ, ಫುಲ್ ನಾನೇ ಹಾಡ್ಬಿಟ್ಟು ಕಳಿಸಿದ್ದೆ. ನನಗೆ ಒಂದು ಲೈನು ನನಗೆ ಹಾಡೋದಕ್ಕಾಗಿಲ್ಲ, ಅದಕ್ಕೆ ಮೇಲ್ ವಾಯ್ಸಲ್ಲೇ ಎಲ್ಲ ಹಾಡು ನಾನು ಕಳಿಸಿದ್ದೆ. ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ವಿಜಯ್ ಸರ್ ಹೇಳಿದ್ರು ಅವ್ರ ಲಿಸ್ಟಲ್ಲೆಲ್ಲ ಹಿಟ್ ಸಾಂಗ್ ಇದೆ ಅಂತ. ಬಟ್ ನಿಮ್ಮಂಥ ಸಿಂಗರ್ಸ್ ಇರೋದ್ರೇ ಸರ್ ನಮ್ಮ ಸಾಂಗ್ಗಳು ಹಿಟ್ ಆಗ್ತಾ ಇದೆ. ನಿಮ್ಮ ವಾಯ್ಸು ಒಂದು ನೀವು ಹಾಡಿದ ಮೇಲೆ 1000 ಸತಿ ಕೇಳಿದ್ರು ನಿಮ್ಮ ವಾಯ್ಸ್ ಬೋರ್ ಆಗಲ್ಲ ಸರ್. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಯುವರ್ ವಾಯ್ಸ್. ಅದಕ್ಕೇ ಅಷ್ಟು ಸ್ಟ್ರೀಮ್ಸ್ ಆಗಿದೆ. ಸೊ ನಿಮ್ಮ ವಾಯ್ಸಿಂದ ನಮ್ಮ ಹಾಡುಗಳು ಹಿಟ್ಟು ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಜಯ್ ಸರ್, ಮತ್ತೆ ತುಂಬ ದಿವಸ ಆದಮೇಲೆ ಮತ್ತೆ ನಿಮ್ಮ ಜೊತೆ ನಾನು ಕೊಲಾಬ್ರೇಟ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಪ್ರತಿ ವರ್ಷ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡೋಣ ಆಸೆ ನನಗೆ ಅವಕಾಶ ಮಾಡಿಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಚಿತಾರಾಮ್ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಂಗವ್ವ ಆಗಿ ನೀವು ಪೀಪಲ್ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಲೈಕ್ ಯು ಲೈಕ್ ಎನಿಥಿಂಗ್. ಆ್ಯಂಡ್ ಯು ಆರ್ ಇಂಡೀಡ್ ರೆಡಿ ಸೂಪರ್ ಸ್ಟಾರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಾಬಿ ಮ್ಯಾಮ್ ಅಲ್ಲಿಂದಲೇ ಕ್ಯೂ ಕೊಡ್ತಾ ಇದ್ರು, ನಿಮ್ಗೆ ಅಷ್ಟು ಮಾತಾಡಲ್ಲ ಅಂತಿದ್ದಾರೆ ಅಲ್ಲಿಂದಲೇ. ಬಟ್ ತರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಕಿಂಗ್ ಬಿಹಾಫ್ ಆಫ್ ಮೀ. ಇವತ್ತಿನ ದಿನ ಯಾವತ್ತೂ ಮರೆಯಲ್ಲ ನಮ್ಮ ಜಿನಿಸ್ ಸರ್. ಥ್ಯಾಂಕ್ ಯು ಬಾಬಿ ಮ್ಯಾಮ್, ರಿಯಲಿ ವಿ ಅಪ್ರಿಷಿಯೇಟ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಒಂದು 2 ಲೈನ್ಸ್ ಮ್ಯಾಮ್, ನಿಂಗವ್ವ ಹೇಗೆ ಅನ್ನಿಸ್ತು ಅಂತ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಅಂದಿದ ತಕ್ಷಣ ನಾನು ಟುಡೇ ಐ ವೋರ್ ದ ಗ್ರೀನ್ ಸಾರಿ. ಕಾರಣ ರೈತರುಗಳು. ಸೊ ಅವರಲ್ಲಿ ಕೆಸರಲ್ಲಿ ನಿಲ್ಲಿದು ಅವ್ರು ಕೆಲಸ ಮಾಡಿರೋದು. ಅಲ್ಲಿ ನಾವು ಸ್ಟೈಲಾಗಿ ಬರ್ತೀವಿ, ಸ್ಟೈಲಾಗಿ ಹೋಗ್ತೀವಿ, ಸ್ಟೈಲಾಗಿ ತಿಂತೀವಿ, ಫೋರ್ಕಲ್ಲೇ ತಿಂತೀವಿ. ಸೊ ರೈತರ ಬಗ್ಗೆ ಅಬೌಟ್ ದೇರ್ ಫ್ಯಾಮಿಲಿ ಕ್ಯೂಟ್ ಆ್ಯಂಡ್ ಸಿಂಪಲ್ ಲೈಫ್ ಬಗ್ಗೆ ಒಂದು ಮೂವಿ ಮಾಡಿದ್ದಾರೆ ಜಡೇಶ್ ಸರ್. ಆ್ಯಂಡ್ ಹೀ ಈಸ್ ಆಲ್ಸೋ ಸಿಂಪಲ್ ಆ್ಯಂಡ್ ಕ್ಯೂಟ್ ಪರ್ಸನ್, ವೆರಿ ಸಿಂಪಲ್ ಪರ್ಸನ್. ಸೊ ಅವರಿಗೆ ಅವಕಾಶ ಕೊಟ್ಟಿರೋರು ಯಾರೇ ಆಗಲಿ, ನಮ್ಮ ಸರ್ ಆ್ಯಂಡ್ ಗುರುದೇಶ್ ಪಾಂಡೆ ಸರ್ ಅವ್ರು ಕೊಟ್ಟಿರೋದು ಜೆಂಟಲ್ಮ್ಯಾನ್ ಆಗಲಿ, ಆಮೇಲೆ ತರುಣ್ ಸುಧೀರ್ ಅವ್ರು ಕೊಟ್ಟಿರೋದು ಗುರು ಶಿಷ್ಯರಾಗಲಿ. ಸೊ ಈವನ್ ಗುರು ಶಿಷ್ಯರ್ ಮಾಡ್ತಿದ್ದಾಗೂ ತರುಣ್ ಸುಧೀರ್ ಸರ್ ಅವ್ರ ಇನ್ವಾಲ್ವ್ಮೆಂಟ್ ಅಬೌಟ್ ದ ಸಿಂಪಲ್ ಸ್ಟೋರಿ ಆ್ಯಂಡ್ ವಿಲೇಜ್ ಸ್ಟೋರಿ, ಗ್ಲಾಮರ್ ಏನೇ ಇದ್ರೂ ದೇ ಆರ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ದ ಸ್ಟೋರಿ, ಡೆಪ್ತ್ ಇರಬೇಕು. ಆ್ಯಂಡ್ ಜೆಂಟಲ್ಮ್ಯಾನಲ್ಲಿ ಇವತ್ತಾಗಿರೋ ಲ್ಯಾಂಡ್ ಲಾರ್ಡ್ ಆಗಲಿ, ಪ್ರೊಡ್ಯೂಸರ್ ಅವರು ಈ ಸ್ಟೋರಿಗೆ ದೇ ಹ್ಯಾವ್ ಗಿವನ್ ದ ಇಂಪಾರ್ಟೆನ್ಸ್. ಆ್ಯಂಡ್ ಇವತ್ತು ನಾವು ಮಾಡ್ತೀವಿ ಅಂದರೆ ವೆರಿ ಬ್ಯೂಟಿಫುಲಿ ವಿಜಯ್ ಪ್ರಕಾಶ್ ಟು ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಗ್ರೇಟ್ ಸಕ್ಸಸ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ದಯವಿಟ್ಟು ಡೋಂಟ್ ವರಿ ಅಬೌಟ್ ಇಟ್. ಆ್ಯಂಡ್ ರಚಿತಾ ರಾವ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಬರೀ ಜೆಂಟ್ಸ್ ಮಾತ್ರನಾ, ಲೇಡೀಸ್ಗೆ ಇರಬಾರ್ದ?
ಯಾಕೆಂದರೆ ನಾವು ನಮ್ಮ ಏಜ್ಗೆ ನಾವೆಲ್ಲ ಕಲರ್ ಹಾಕಿ ಬೋರ್ ಆಗಿಬಿಡುತ್ತೆ ಯಪ್ಪ ಅಂತ ಈ ಥರ ಒಂದು ಹೇರ್ ಸ್ಟೈಲ್ ಕೊಟ್ಟಾಗ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ನನಗೆ. ಆ್ಯಂಡ್ ಆನಂದ್ ಆಡಿಯೋ ಸರ್ ರಿಯಲಿ ವಿ ಥ್ಯಾಂಕ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಆಡಿಯೋಸ್. ನಿಮ್ಮ ಸಪೋರ್ಟ್ ರಿಯಲಿ ಗ್ರೇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದು ಆನಂದ್ ಆಡಿಯೋ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಕ್ಷಮಿಸಿ ಪ್ಲೀಸ್. ಥ್ಯಾಂಕ್ ಯು ಬಾಬಿ ಮ್ಯಾಮ್ ಒನ್ಸ್ ಅಗೇನ್. ಅಜ್ಜು ಸರ್ ಥ್ಯಾಂಕ್ ಯು ಸೋ ಮಚ್. ಈ ಥರ ನಿಮ್ಮ ಮ್ಯೂಸಿಕ್ ಪ್ರತಿ ತಿಂಗಳಿಗೆ 30 ದಿನನೂ ನಮಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಅಜನೀಶ್. ಯಾಕೆ ಆಯ್ತು ಅಂತಂದ್ರೆ ಈ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಅವರ ಈ ಪಾತ್ರಕ್ಕೆ ಜೀವಿಸಿದಕ್ಕೆ ಎಲ್ಲರೂ ರೀಕ್ರಿಯೇಟ್ ಮಾಡೋಕ್ಕಾಯ್ತು. ಅಂದರೆ ಈ ಅವರ ಆ ಭಾವನೆಗೆ ಅವ್ರು ಮತ್ತೆ ಪ್ರೋಗ್ರಾಮ್ ಮಾಡಬೇಕಾಯ್ತು. ವಿಜಯ್ ಪ್ರಕಾಶ್ ಸರ್ ಅದು ನೋಡಿದ್ರು, ಆ ಎಕ್ಸ್ಪ್ರೆಷನ್ಗೆ ನಾನು ಮತ್ತೆ ಇದು ಮಾಡೋಕ್ಕೆ ಅವರು ಇದು ಮಾಡಿದ್ರು. ಅಂದರೆ ಅಷ್ಟೊಂದು ಎಲ್ಲರೂ ಒಂದು ಸೇರಿ ಅದ್ಭುತ ಒಂದು ಕ್ರಿಯೇಟ್ ಮಾಡಿದ್ರು. ಅಂದರೆ ಆ ವರ್ಕ್ ಪ್ಯಾಷನ್ಗೋಸ್ಕರ ನಾವು ನಿನ್ನೆ ಆಲ್ರೆಡಿ ಎಲ್ಲವೂ ಮುಗಿದೋಗಿತ್ತು. ಬಟ್ ಈ ವಿಜುವಲ್ಗೆ ನಾವು ಬೇರೆ ಎಲ್ಲ ಆ್ಯಂಗಲಲ್ಲೂ ಸಪೋರ್ಟ್ ಮಾಡಲೇಬೇಕಂತ ಎಲ್ಲರೂ ಎದ್ದಿದ್ದು ನಿನ್ನೆ ನೈಟ್ ಈ ಥರದ್ದೊಂದು ಕಂಪ್ಲೀಷನ್ ಅಷ್ಟೇ ಬಿಟ್ಟರೆ ಇನ್ನೇನು ಲೇಟ್ ಆ ಥರದ್ದು ಏನೂ ಇಲ್ಲ ಸರ್. ಥ್ಯಾಂಕ್ ಯು ವಿಜಯ್ ಸರ್. ನಿಮ್ಮ ಜೊತೆ ಇದಕ್ಕೂ ಮುಂಚೆ ಗುರುಗಳು ಎಕ್ಸ್ಟ್ರಾಡಿನರಿ ಸಾಂಗ್ ಸರ್. ನನಗೆ ಒಂದು ಐಡೆಂಟಿಟಿನೇ ಆ ಸಾಂಗ್ ಕೊಡ್ತೀವಿ. ಆ್ಯಕ್ಚುಲಿ ನಮ್ಮೂರಲ್ಲಿ ಹೋದರೆ ಎಲ್ಲ ಟೀಚರ್ಸು ನನಗೆ ಆ ಸಾಂಗಿಂದ ಗುರುತಿಸ್ತಾರೆ. ಅಂದರೆ ಈ ಒಂದು ಸಾಂಗ್ ಅದಕ್ಕೆ ಕಾರಣ ನೀವು ನನ್ನ ಜೊತೆಗೆ ನಿಂತು ಒಳ್ಳೆ ಸಾಂಗ್ ಕೊಡ್ತೀರಾ. ಸೊ ಈ ಸಾಂಗ್ ನನಗೆ ನೀವು ಜೊತೆಯಾಗಿ ನಿಂತಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಯೋಗರಾಜ್ ಭಟ್ರು ಸರ್ಗೆ ಅಷ್ಟೇ ಅವ್ರಿಗೆ ಹೇಳಿದ್ದೆ, ಇದಕ್ಕಿಂತ 2 ಸಿನಿಮಾ ಬರೆದಿದ್ರು ಬಟ್ ಹಿಟ್ ಆಗಿರಲಿಲ್ಲ. ನೀವು ಪ್ರತಿಯೊಬ್ಬ ಡೆಬ್ಯೂ ಡೈರೆಕ್ಟ್ರಿಗೆ ಹಿಟ್ ಕೊಡ್ತೀರಾ, ನನಗೆ ಕೊಟ್ಟೇ ಇಲ್ಲ. 2 ಸಾಂಗ್ ಸುಮ್ಮನೆ ಬರ್ಸ್ಕೊಂಡು ಹೋಗಿದ್ದೀನಿ, ಹಿಟ್ ಆಗಿಲ್ಲ ಅಂತ ಹೇಳಿದೆ. ಬಾರ ಈ ಸರಿ ಹಿಟ್ ಕೊಡ್ತೀನಿ, ಬಟ್ ನೀನೇನು ಇದಕ್ಕೆ ಎಕ್ಸ್ಟ್ರಾ ಮಾತಾಡೋಂಗಿಲ್ಲ, ನಾನು ಬರಿತೀನಿ ಅಂದು ಈ ಥರದೊಂದು ಸಾಂಗ್. ಅಂದರೆ ವಿಜಯ್ ಸಾರ್ಗೂ ಭಟ್ರಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಅವ್ರು ಬರೆದ ಕಾಂಬಿನೇಷನ್ ಅವತ್ತು ಹಳೆ ಪಾತ್ರೆಯಿಂದ ಹಿಡಿದು ಇವತ್ತು ನಿಂಗವರೆಗೂ ಒಂದು ಗುಡ್ ಕಾಂಬಿನೇಷನ್ಸ್. ಅಂದರೆ ಅವರು ಇಮ್ಯಾಜಿನ್ ಮಾಡಿ ಒಂದು ಬರೆದ್ರೆ ಆ ಸಾಂಗ್ ಶೋರಾಗಿ ಹಿಟ್ ಆಗುತ್ತೆ. ಅದು ಅವರು ಹೇಳ್ತಾ ಇರ್ತಾರೆ ಕೂಡ. ಸೊ ಅದು ಸತ್ಯ ಆಗಿದೆ. ಇಷ್ಟೇ ಹೇಳಿ ಇದು ಮಾಡ್ತೀನಿ. ಮೇಡಮ್ ಥ್ಯಾಂಕ್ ಯು, ಅದ್ಭುತವಾಗಿ ಹೇಳಿದ್ದೇನೆ ಇದಕ್ಕೆ ಮುಂಚೆ. ಥ್ಯಾಂಕ್ ಯು ಸರ್. ಬನ್ನಿ ಸರ್, ನೀವು ಮತ್ತು ರಚಿತಾ ಮೇಡಮ್ ಮಾತಾಡಿ ಕಾರ್ಯಕ್ರಮನ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಇಬ್ಬರು ಸೂಪರ್ ಸ್ಟಾರ್ಗಳನ್ನ ಕರೆಯುವಂತಹ ಸಮಯ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ನಮ್ಮೊಂದಿಗೆ ನಮ್ಮ ನಿಂಗಮ್ಮ ಹಾಗೂ ರಾಜಯ್ಯ ಅವರು ಬರ್ತಾ ಇದ್ದಾರೆ. ಲೇಡಿ ಸೂಪರ್ ಸ್ಟಾರ್ ನಮ್ಮ ಪ್ರೀತಿಯ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಮ್ಯಾಮ್, ಪ್ರೀತಿಯ ಸ್ವಾಗತ. ನಮ್ಮ ಹೆಮ್ಮೆಯ ಭೀಮ, ನಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಸರ್, ಹಾರ್ಟ್ಲಿ ವೆಲ್ಕಮ್ ಸರ್. ಫಸ್ಟ್ ಆಫ್ ಆಲ್ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂದರೆ ಸೀರಿಯಸ್ಲಿ ಬ್ಯೂಟಿಫುಲ್. ಈಗ ನೀವೇ ನಿಂಗವ ಎಷ್ಟು ಸ್ಪೆಷಲ್ ಅಂತ ರಚಿತಾ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ, ನಾನು ಒಂದು ಸ್ವಲ್ಪ ಹೊತ್ತು ಲೇಟ್ ಆಗ್ತದೆ ಇದಕ್ಕೆ. ಆ್ಯಂಡ್ ತುಂಬ ಹೊತ್ತು ಟೈಮ್ ತೊಗೊಳೋದಕ್ಕೆ ಇಷ್ಟಪಡಲ್ಲ ನಾನು. ಬಂದಿದ್ದಂಥ ಎಲ್ಲ ನನ್ನ ಆತ್ಮೀಯರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಎಲ್ಲರ ವಿಶಸ್, ನಮ್ಮ ಸಿನಿಮಾಗೆ ನೀವೆಲ್ಲರೂ ಕೊಟ್ಟಂಥ ಸಪೋರ್ಟ್. ಥ್ಯಾಂಕ್ಸ್ ಅಲಾಟ್. ದಿಸ್ ರಿಯಲಿ ಮೀನ್ಸ್ ಅಲಾಟ್ ನನಗೆ, ನನ್ನ ತಂಡದಕ್ಕೆ. ನಮಸ್ತೆ. ನಾನು ಹೆಂಗೆ ಒಬ್ಬನೇ ಮಾತಾಡೋದು ಗೊತ್ತಿಲ್ಲ. ನಾನು ತುಂಬ ಇಷ್ಟ ಜಡೇಶ್ ಅಂದರೆ. ನನಗೆ ತುಂಬ ರೀಸೆಂಟಾಗಿ ಪರಿಚಯ ಆಗಿರೋದು ತರುಣನ ಮುಖಾಂತರ. ದಯವಿಟ್ಟು ವೇದಿಕೆಗೆ ಬಾರಪ್ಪ ನೀನು. ಯಾಕಂದರೆ ನಾವು 4 ಅಕ್ಷರ ಬರೆಯೋದೇ ಅವರು ನಿರ್ದೇಶಕರು ಮತ್ತು ಒಂದು ದೋಸ್ತಿ ಎಲ್ಲಿರುತ್ತೆ ನಾಯಕ ನಟರ ಜೊತೆ, ಅವರ ದೋಸ್ತಿಗೇನೆ ನಮಗೆ ಅಕ್ಷರಗಳು ಹುಟ್ಟೋದು. ಇವನು ಯಾಕೆ ವೇದಿಕೆ ಕರೆದೆ ಅಂದರೆ, ನಾನು ಮತ್ತೆ ವಿಜಯ್ ಸೇರಿ ಇದನ್ನ ಗುಡಿ ಪೂಜಾರಿ ಅಂತ ಕರಿತೀವಿ. ಅಷ್ಟು ಒಳ್ಳೆಯವರು, ಒಂದು ಚೂರು ಒಳಗಡೆ ಕಲ್ಮಶ ಇಲ್ಲ. ನಾನು ವಿಜಿ ನಾನಂತೂ ಪಕ್ಕಾ ಲೋಫರ್ ಕೆಲವೊಂದು ವಿಷಯಗಳಲ್ಲಿ. ವಿಜಿ ನಮ್ಮ ಅಪ್ಪ ಇದ್ದಂಗೆ, ನಾನು ಅವನು ಕರೆಯೋದೇ ನಮ್ಮ ಅಪ್ಪ. ಅದು ಆ ರೇಂಜಿನ ಒಂದು ದೋಸ್ತಿ ಏನೇನೋ ನೋಡಿ ಬೆಳೆದವರು. ಜಡೇಶ ನಮ್ಮಿಬ್ಬರನ್ನು ಕೂರಿಸ್ಕೊಂಡು ಒಂದು ಸಿಚುವೇಶನ್ ಹೇಳಿದ. ಹೀಗೆ ತುಂಬ ಮೆಲಡಿಯಸ್ ಆಗಿತ್ತದು ಟ್ಯೂನು. ಮತ್ತು ರಚಿತಾ ಅವರು ಇವ್ರ ಪೇರು ಈ ಇಂಪಾರ್ಟೆಂಟ್ ಸಾಂಗು.
ನಾನು ಇವನ್ ತಲೆಯಲ್ಲಿ ಮೋಸ್ಟ್ಲಿ ಮರ ಗಿಡದ ಕೆಳಗಡೆ ವಿಜಿ ಹಿಂಗೆಲ್ಲ ಮಾಡಿಕೊಂಡು ರಚಿತಾರಾಮ್ ಅವರೆಲ್ಲ ಸ್ಲೋ ಮೋಷನಲ್ಲಿ ಓಡ್ಕೊಬರೋ ಶಾರ್ಟ್ಸ್ ಏನೋ ತೆಗಿತಾನೆ ಇವನು ಅಂದ್ಕೊಂಡು ಏನ್ ಬೇಕು ಅಂತ ಕೇಳಿದೆ. ತುಂಬಾ ಮೆಲಡಿ ಸರ್, ಅಪ್ಪಟವಾಗಿರ್ಲಿ ಅಂತ. ನಾನು ವಿಜಯ್ ಅಪ್ಪಟವಾಗಿ ಒಳಗೊಳಗೆ ನಗ್ಬಿಟ್ವಿ. ಒಂದ್ಸಲ 5 ನಿಮಿಷ ಕೊಡೋದು ನಾನು ವಿಜಯ್ ನಮ್ದೆಲ್ಲ ಈ ಗಂಡು ಮುತ್ತೈದಿರು ಗೋಲ್ಡ್ನ ಒಂದು ಯಾಕೆ ಒಂದು ಸಾಂಗಲ್ಲಿ ಇಡಬಾರ್ದು ವಿಜಯ್ ಅಂದೆ. ಏನ್ ಸರ್ ಅಂತ. ನಿನಗೂ ಗೊತ್ತು ಮಕ್ಕಳು ಆಗಿದ್ದಾವೆ, ನಮಗೂ ಗೊತ್ತು. 1ನೇ ಮಗು ಆದ ನಂತರದ್ದು ಒಂದು ಸಂದರ್ಭ ಇರ್ತದಲ್ಲ. ನಾನು 1980s 90s ಅಲ್ಲಿ ದೂರದರ್ಶನ ಬಂದಾಗ ಜನನ ನಿಯಂತ್ರಣದ ಆ್ಯಡ್ ನೋಡಿದ್ದೆ. ಒಂದು ಮಗು ಮಲಗಿದ ನಂತರನೇ ಹೆಂಡತಿನ ಕರ್ಕೊಂಡು ಹೋಗಿ ಬಾಗಿಲು ಹಾಕೊಳ್ಳೋದು. ಸರ್ಕಾರನೇ ಅವತ್ತಿನ ಕಾಲಕ್ಕೆ ಆ್ಯಡ್ ತೆಗೆದಿತ್ತು. ಈ ಒಂದು ಹಾಟ್ ಸಮಾಚಾರನ ನಾವು ಸಾಂಗಲ್ಲಿ ಇಟ್ರೆ ಒಂದು ರೇಂಜಿಗೆ ಬರ್ಕತ್ತಾಗ್ತೀವಿ ಕಣ ವಿಜಿ ಅಂತ ಹೇಳಿದಾಗ ಇವನ್ ಜಡೇಶ ಮುಗುಲ್ ನೋಡ್ಬಿಟ್ಟ. ನನಗೆ ಅದು ಬೇಡ ಅನ್ನೋ ಥರ ಇತ್ತು. ಕೊನೆಗೆ 1-2 ಸಾಲು ಬರೀತಿದ್ದಾಗೇನೆ ಒಪ್ಕೊಂಡ. ಇಂಥ ಹಾಡುಗಳು ಮತ್ತೆ ಒಂದು ಜಾನಪದ ಸೊಗಡು ಕಿವಿ ಒಳಗಡೆ ಹೋಗಿ ಪಕ್ಕ ಮನಸ್ಸಿಗೆ ಇಳಿದು ಬಿಡುತ್ತೆ, ದೇಹಕ್ಕೆ ಇಳಿದು ಬಿಡುತ್ತೆ. ಆ ಥರದ ಹಾಡನ್ನ ಬರೆಸಿರೋ ನಿರ್ದೇಶಕನಿಗೆ ಮೊದಲನೇ ಧನ್ಯವಾದ ನನಗೆ. ಯಾಕಂದ್ರೆ ಈ ಒಂದು ಸಿಚುವೇಶನ್ ಮಾಡಿದಾಗ ನಮಗೇನೋ ಒಂದು 4 ಅಕ್ಷರ ಹುಟ್ಟೋದು. ಇನ್ನು ಬಿಟ್ರೆ ಗಣೇಶ್ ನಾನು ವಿಜಿ ತುಂಬಾ ರೇಗಿಸ್ತಾ ಇದ್ದೀವಿ. ನೋಡೋ, ನೀನು ನಿಮ್ಮ ಅಪ್ಪನ ತುಂಬಾ ಕಾಟ ಕೊಟ್ಟಿರ್ತೀಯ ರಾತ್ರಿ ಮಲಗೋದಕ್ಕೆ ಈ ಹಾಡಲ್ಲಿ ಆಗೋ ಥರನೇ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ನನ್ನ ತಂಗಿ ಇದ್ದಾಳೆ ಅಲ್ಲ. ಆಮೇಲೆ ಇವನನ್ನು ಮಲಗಿಸಿದ ಮೇಲೆ ಏನೇನಾಗಿರುತ್ತೋ ಪಾಪ ಅಮಾಯಕ ಅಂತ ಅಲ್ಲೂ ಪ್ರೂವ್ ಮಾಡ್ಬಿಟ್ಟ ಜಡೇಶ್. ಮಾತಾಡ್ತಾ ನಾನು ವಿಜಿ ಕಾಲೇಜಕ್ಕೆ, ವಿಜಿ ನೀನ್ ಸರಿ ಇಲ್ಲ, ನಿಮ್ಮ ಅಪ್ಪನ ಎಬ್ಬಿಸ್ಬಿಟ್ಟು ನೀನು ನನ್ಗೊಂದು ತಮ್ಮ ತಂಗಿ ಬೇಕು ಅನ್ನೋ ಮಗ ನೀನು ಅಂತ ಅವನು ನನಗೆ ವಾಪಸ್ಸು ರೇಗಕ್ಕೆ ಎಲ್ಲರದ್ದು ಮಾತಾಡ್ತೀನಿ. ನಿಮ್ ಕತೆ ಇರೋದೇ ನಮ್ಮ ಅಪ್ಪನ ಕೇಳ್ಬೇಡ ಕಣ, ನಾನು 9ನೇ ಮಗು. ನಮ್ಮ ಅಪ್ಪನ ವಿಷಯ ಹೇಳಿದ್ರೆ ನಿಮ್ಮ ಅಪ್ಪ ಬೇರೆ ಏನ್ ಮಾಡ್ತಿದ್ರು ಅಂತ ಕೇಳ್ತಾರೆ ಜನ. ಅದಾದ್ಮೇಲೆ ನಾನೇನಾರ ಹಂಗೆ ಎಬ್ಬಿಸಿ ನಮ್ಮ ಅಪ್ಪನ ಕೇಳಿದ್ರೆ ನಂಗೆ ಒಂದು ತಮ್ಮನ ತಂಗಿನೋ ಬೇಕು ಅಂತ ನಮ್ಮ ಅಮ್ಮನೇ ಕಾಪಾಡ್ಕೊಡ್ತಿಟ್ಟಿರೋರು. ಹಂಗಾಗಿ ಹೋಗಿ ಅಂಥದ್ದು ಏನೂ ಇಲ್ಲ. ಒಂದು ದಾಂಪತ್ಯದಲ್ಲಿ ತುಂಬಾ ಮಜವಾಗಿರೋದೇ ಮಕ್ಕಳ ಪಾರ್ಟ್. ಅವು ಮಕ್ಕಳಾಗಿದ್ದು ಬೆಳೆದು ಕಳ್ಳನ ಮಕ್ಕಳಾಗಿ ಅವಕ್ಕೂ ಮದುವೆ ಆಗೋವರೆಗೆ ತಂದೆ ತಾಯಿ ಅಂದ್ರೆ ಏನು ಅನ್ನೋದು ಅವಕ್ಕೂ ಗೊತ್ತಿರಲ್ಲ. ಈ ಪ್ರೀತಿನೇ ನಮ್ಮ ದೇಶದ ಈ ರೇಂಜಿನ ಪಾಪ್ಯುಲಾರಿಟಿಗೆ ಕಾರಣ ಅಂತ ಹೇಳ್ತಾ ಈ ಹಾಡನ್ನ ಬರೆಸಿದಂಥ ಮನೆಯ ಗಣೇಶನ್ಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನೀವು ಎಲ್ಲರೂ ಸುಮಾರು ಜನ ದಂಪತಿಗಳಿದ್ದಾರೆ. ತರುಣನ್ ಪಾಪ ಹಾಡು ಬಿಡುಗಡೆ ಮಾಡಿದ್ದಾನೆ, ಮುಂದಿನ ಚಳಿಗಾಲ ಗೊತ್ತಾಗುತ್ತೆ ಕಡೆ ನಿಮಗೆ. ಸೋನಲ್ ಅವರೇ, ನಿಮಗೂ ಶುಭಾಶಯ ಹಾಡು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ. ತಂಡದ ಸುಮಾರು ಜನ ಸದಸ್ಯರಿದ್ದೀರಿ. ಎಲ್ಲರನ್ನೂ ಈ ಲೈಟ್ ಕಣ್ಣಿಗೆ ಹೊಡಿತಿರ್ತಂತ ನನಗೆ ನೋಡೋಕ್ಕಾಗ್ತಿಲ್ಲ. ಶ್ಯಾಮ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ. ಆನಂದ ಆಡಿಯೋ ಅವರಿಗೆ, ನಿರ್ಮಾಪಕರೇ ನಮಸ್ಕಾರ, ಥ್ಯಾಂಕ್ ಯು. ನಿಮ್ಮ ಮಗನಿಗೂ ಥ್ಯಾಂಕ್ ಯು. ರಚಿತಾರಾಮ್ ಅವರೇ ಅದ್ಭುತವಾಗಿ ನಡೆಸಿದ್ದೀರಿ. ಹಾಡು ಬಿಡುಗಡೆ ಮಾಡಿದ ಪ್ರತಿ ಜೋಡಿಗೂ ನನ್ನ ದೀರ್ಘ ನಮಸ್ಕಾರ ಮತ್ತು ಥ್ಯಾಂಕ್ ಯು. ಈ ಹಾಡನ್ನ ಒಂದು ನಿಲ್ಲಿಸಿಕೊಟ್ಟಲ್ಲಿ ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗುತ್ತೆ. ಇವತ್ತು ಪ್ರಚಾರದ ಸಣ್ಣ ಸಣ್ಣ ತೊಣಕನ್ನ ನಿಲ್ಲಿಸ್ಕೊಳ್ಳೋದಕ್ಕೂ ಒಂದು ಇಡೀ ತಂಡ ದುಡ್ಡು ಸುರಿಯೋದಂದೇ ಶ್ರಮನೂ ಹಾಕಬೇಕು. ಇಷ್ಟೊಂದು ಮಾಧ್ಯಮದವರು ಸೇರಿದ್ದೀರಿ. ಒಂದು ಬ್ರಿಲಿಯಂಟ್ ಪ್ರಯತ್ನ. ಲ್ಯಾಂಡ್ ಲಾರ್ಡು ನಾನು ಸಣ್ಣ ತುಣುಕುಗಳನ್ನು ನೋಡಿದ್ದೀನಿ ಜಡೇಶನ್ ಬಾಯಲ್ಲಿ, ಅದರ ಸಿನಾಪ್ಸಿಸ್ ಕೇಳಿದ್ದೀನಿ ಅಷ್ಟೇ. ಇದೊಂದು ಮೈಲ್ ಸ್ಟೋನ್ ಸಿನಿಮಾ ಆಗಿದೆ ಅನ್ನೋದು ಒಬ್ಬ ಕನ್ನಡ ಪ್ರೇಕ್ಷಕ ಆಗಿ ನನ್ನ ತುಂಬ ಹೃದಯದ ಹಾರೈಕೆ. ಆ ಜರ್ನಿ ಇಲ್ಲಿಂದ ಶುರುವಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಇಡೀ ತಂಡಕ್ಕೆ ನನ್ನ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. 3 ಜೋಡಿ ಹಕ್ಕಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಹಾಗೂ ಜ್ಯೋತಿ ಮ್ಯಾಮ್, ಡಾರ್ಲಿಂಗ್ ಕೃಷ್ಣ ಸರ್ ಹಾಗೂ ಮಿಲನ ನಾಗರಾಜ್ ಮ್ಯಾಮ್, ಅದೇ ರೀತಿಯಾಗಿ ತರುಣ್ ಕಿಶೋರ್ ಸುಧೀರ್ ಸರ್, ಅದೇ ರೀತಿಯಾಗಿ ಸೋನಲ್ ಮ್ಯಾಮ್ ಅವರು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜಡೇಶ್ ಬೇಕು, ವಿಜಿ ಬೇಕು.
ಇದಿಲ್ವೇನಾ? ವಿಷಯ ಏನಂದ್ರೆ ಈಗ ಸಂಸಾರಸ್ಥರೇ ಇರೋದ್ರಿಂದ ನನಗೆ ಕೆಲಸ ಇಲ್ಲ, ಹಾಗಾಗಿ ಬಹಳಷ್ಟು ಅನುಭವ ಇರುವಂತಹ ಯೋಗರಾಜ್ ಭಟ್ ಆದರೆ ಈಗ ಇದ್ರಲ್ಲಿ ಯಾರು ಸೀನಿಯರ್? ಪ್ರೇಮ್ ಸಾಹೇಬ್ರೆ. ಸರ್, ಈ ಸಂದರ್ಭ ಬಂದಿತ್ತ ಸರ್ ಬದುಕಲ್ಲಿ? ಇದು ಯಾರ್ಯಾರ ಜೀವನದಲ್ಲಿ ಯಾವಾಗಲೂ ಒಂದ್ಸರಿ ಬಂದಿರ್ಬೋದು, ಬಟ್ ನನ್ನ ಜೀವನದಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಹಳೆಯ ನೋಡ್ರಿ, ಅದೇ ಬಿಟ್ರೆ ನಾನು ಕೇಳ್ಬೇಕಂತಿದ್ದೆ, ಈ ಸಾಂಗು ನಿಂಗವ್ವನ ಅಥವಾ ನಿಂಗವ್ವನ ಎರಡು ನನಗೆ ಡೌಟ್ ಇದ್ದಿದ್ದು ಅದೇ. ತುಂಬಾ ಅದ್ಭುತವಾಗಿ ಬರ್ತಿದ್ದೀರಾ, ತುಂಬಾ ಚೆನ್ನಾಗಿದೆ ಬಿಟ್ರೆ. ಮೇಡಮ್ ಅವ್ರಿಗೆ ಕೊಡಿ, ಪಾಪ ಹಾಡು ರಿಲೀಸ್ ಮಾಡಿದ್ದು ಸುಮ್ಮನಾಗ್ಬಿಟ್ಟಿದ್ದಾರೆ ಥಂಡಿಗೆ. ಮೇಡಮ್, ಯಾವ್ದಾದ್ರು ಚಳಿಗಾಲದಲ್ಲಿ ಈ ಥರದ್ದು ಒಂದು ಸಂದರ್ಭ ಬಂದಿತ್ತು, ದಿನ ಬರುತ್ತೆ ಅಂತ ಹೇಳ್ತಾರೆ ಅವರು. ವಿಜಯ್ ಪ್ರಕಾಶ್ ಸರ್ ವೇದಿಕೆಗೆ ಸ್ವಾಗತ. ವಿಜಯ್ ಪ್ರಕಾಶ್ ಸರ್ ಒಂದೇ ಅಲ್ಲ ಸರ್, ಒಂದೇ ಮಗು ಅಲ್ವಾ? ಎಂತ ತುಂಟಿ ಇರ್ಬೇಡ ನಿಮ್ಮ ಮಗಳು, ಎರಡನೇದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಈ ಹಾಡ್ಬೇಕಾರೆ. ಅಷ್ಟು ಅನುಭವಿಸಿ ಆಡೋದಕ್ಕೆ ಅದಕ್ಕೆ ಸಾಧ್ಯ ಆಗಿರೋದು ಸರ್. ಈ ಒಂದು ಸಂದರ್ಭ ತರುಣ ಅಲ್ಲ, ಹಿಂಗ್ ಹೋಗ್ಬಿಡೋಣ. ರೀಸೆಂಟ್ ಅನುಭವ. ಈಗ ಹಾಲಿ ಪರಿಸ್ಥಿತಿ ಕೃಷ್ಣ ಅವ್ರದ್ದು ಈ ಹಾಡಿನ ಥರನೇ ಇದೆ. ಇಲ್ಲ, ಆ ಥರದ್ದೇನಿಲ್ಲ. ನಮ್ಮ ಚಿಕ್ಕ ಮಗು ಅಲ್ಲ. ಚಿಕ್ಕ ಮಗು ಆಗಿದ್ರೇನೆ ಕಾಟ ಜಾಸ್ತಿ ಇರುತ್ತೆ ವಿಜಯ ಮಾತಿಗೆ. ಸರ್, ಏನಾರು ಹೇಳ್ಬೇಕು ನೀನು, ಒಬ್ಬ ಗಂಡು ಮುತ್ತ ಇದೆ. ಅದೇ ಹೇಳಿದ್ರು ಸರ್, ಈ ಸದ್ಯಕ್ಕೆ ಏನೋ ಸಮಸ್ಯೆ ಇಲ್ಲ. ಇನ್ನು ಮಗು ಚಿಕ್ಕದು, ಮುಂದೆ ಸಮಸ್ಯೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದ್ರಲ್ಲ. ಅವಾಗ ಅದಕ್ಕೆ ಏನಾರು ತನ್ನ ಕಡೆಯಿಂದ ಪರಿಹಾರ ಸಮಸ್ತರು ತಿಳ್ಕೊಬೇಕಾಗಿದೆ ಈ ವಿಷಯನ. ಎಲ್ಲ ವಿಜಯ್ ಸರ್ ಅಂತ ಕೇಳ್ಕೊತೀನಿ. ಹೌದಾ? ಕೇಳು ಕರೆಕ್ಟ್ ಆಗಿ ಎರಡು ಮಾತು. ಸರ್, ನಾನೇ ಸೊ ಮೊದಲನೇದಾಗಿ ಐ ಥಿಂಕ್ ಸಾಂಗ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಎಲ್ಲವೂ ಒಂದು ಪರ್ಫೆಕ್ಟ್ ಆಗಿದ್ರೆ ಏನು ಕಾಣುತ್ತೆ ಅದು. ಅಂದರೆ ಒಂದು ಆರ್ಟಿಸ್ಟ್ ಆಗ್ಬೋದು, ವಿಜಯ್ ಸರ್, ರಚಿತಾ ಇಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ರಜನೀಶ್ ಅವ್ರದ್ದು ಮ್ಯೂಸಿಕ್ಕು ಆ್ಯಂಡ್ ಭಟ್ರದ್ದು ಲಿರಿಕ್ಸು ಪ್ಲಸ್ ಸರ್ದು ವಾಯ್ಸು ಆ್ಯಂಡ್ ಸಿನಿಮಾಟೋಗ್ರಫಿ ಮೇಲೆಲ್ಲ ಕೇಳ್ತಾರೆ ಯಾರು ಮಾಡಿರೋದು ಅಂತ, ಸ್ವಾಮಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ. ಇದು ತುಂಬ ತಿನ್ ಲೈನ್ ಅದು. ಇದನ್ನ ಚೂರು ಜಾಸ್ತಿ ಏನಾದ್ರು ಅಂದರೆ ಭಟ್ರು ಯಾವಾಗಲೂ ಹೇಳ್ತಾ ಇದ್ರು, ಅಂದರೆ ಜಡೇಶ್ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಕನ್ವಿನ್ಸ್ ಆಗಿರಲಿಲ್ಲ ಹಂಗೆ ಅಂತ. ಬಟ್ ಅವ್ರು ಹೇಳಿದ್ರಲ್ಲ, ಐ ಥಿಂಕ್ ಪ್ರೊಡ್ಯೂಸರ್ ಹೇಳಿದ್ರು, ಕುಳ್ರು ತುಂಬ ಬುದ್ಧಿವಂತರು ಅಂತ. ಭಾಳ ತುಂಬ ಸ್ಮಾರ್ಟಾಗಿ ಶೂಟ್ ಮಾಡಿದ್ದಾರೆ. ಎಲ್ಲೂ ಅದೊಂದು ಚೂರು ಏನು ಅನಿಸ್ತೇನೆ, ತುಂಬ ಇನ್ನೊಂದು 4 ಸತಿ ನೋಡ್ಬೋದು ಅದನ್ನು. ಅವ್ರು ಇವನ್ ಮಕ್ಕಳನ್ನು ಕೂರಿಸ್ಕೊಂಡು ತೋರಿಸೋ ಅಂತ ಒಂದು, ಅಂದರೆ ಈ ಥರ ವಿಷಯನ ಇಷ್ಟು ಒಂದು ಸೆನ್ಸಿಬಲ್ ಆಗಿ ಒಂದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅನಿಸ್ತು. ಅದ್ಭುತವಾಗಿದೆ. ಆ್ಯಂಡ್ ನನಗೆ ಎಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಅಣ್ಣವ್ರದ್ದು ದೂರದ ಬೆಟ್ಟ ಸಾಂಗ್ ಪ್ರೀತಿಯ ದೇವರು ಕೊಟ್ಟ ಅಂತ ಬರುತ್ತಲ್ಲ, ಅದೊಂದು ಫೀಲ್ ಅನಿಸ್ತು ನನಗೆ. ಎಸ್ಪೆಷಲಿ ಲೈನ್ಸ್ ಬರುತ್ತೆ, ಅದು ರೊಟ್ಟಿ ಮತ್ತು ಊಟ ಅಂತೆಲ್ಲ, ಆ ಥರದೊಂದು ಫೀಲ್ ಸಿಕ್ತು. ಐ ಥಿಂಕ್ ತುಂಬ ದಿನಗಳಾದ್ಮೇಲೆ ನೋಡೋದಂಥ ಸಾಂಗು. ಆ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಏನಾಗುತ್ತೆ ಇದು ಅಂತ. ಡೆಫಿನೆಟ್ಲಿ ಆ ಬ್ಲಾಕ್ ಬಸ್ಟರ್ ಇದು. ಆಲ್ ದಿ ಬೆಸ್ಟ್ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್. ಇಲ್ಲೇ ಇರಬೇಕು. ಸೂಪರ್ ಜಡೇಶ್, ಸೂಪರ್. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ, ಎಲ್ಲ ಗಣ್ಯರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಯೋಗರಾಜ್ ಭಟ್ ಸರ್ ಅಂದರೆ ಒಂದು ನಾಟಿನೆಸ್ ಇರುತ್ತೆ, ಅದೆಲ್ಲ ಕರೆಕ್ಟೇ, ಅದ್ಭುತವಾಗಿದೆ. ಆ ನಾಟಿನೆಸ್ ಡೆಫಿನೆಟ್ಲಿ ಇದೆ. ಬಟ್ ಅದಕ್ಕೂ ಮೀರಿದ್ದ ಒಂದು ಪ್ಯೂರಿಟಿ, ಐ ಥಿಂಕ್ ಬಿಕಾಸ್ ಆಫ್ ವಿಜಯ್ ಸರ್ ಆ್ಯಂಡ್ ರಚಿತಾ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿರೋ. ನಾನು ರಚಿತಾ ಅವ್ರಿಗೆ ಹೇಳ್ತಾ ಇದ್ದೆ, ಅಂದರೆ ಈ ವಯಸ್ಸಿನ ಒಂದು ಮೆಚ್ಯೂರಿಟಿ ಇಟ್ಕೊಂಡು ಒಂದು ಪರ್ಫಾರ್ಮ್ ಮಾಡೋದಿರ್ಬೋದು, ಅಥವಾ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಗೊತ್ತಾಗ್ದಲೇ ರೀತಿ ಒಂದು ಪ್ಯೂರಿಟಿ ಲೆವೆಲ್ ತೋರಿಸೋದು, ಇಟ್ಸ್ ಎಕ್ಸ್ಟ್ರಾಡಿನರಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಫ್ರೇಮ್ಸ್ ಅಂತೂ ಸ್ವಾಮಿ ಸರ್ ಪೇಂಟ್ ಎಲ್ಲಿದ್ದೀರಾ ಗೊತ್ತಿಲ್ಲ, ಪೇಂಟಿಂಗ್ ಥರ ಇದೆ ಪ್ರತಿ ಫ್ರೇಮ್. ರಚಿತಾ ಅವರು ಮತ್ತೆ ವಿಜಯ್ ಸರ್ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ, ಅದಕ್ಕಿಂತ ಮುದ್ದಾಗಿ ಫ್ರೇಮ್ಸ್ ಇದೆ. ಕಣ್ಣು ನಿಮ್ಮ ಫ್ರೇಮ್ಗಳ ಮೇಲೆ ಹೋಗ್ತಾ ಇತ್ತು ನನಗೆ. ಆ್ಯಂಡ್
ಯೋಗರಾಜ್ ಭಟ್ ಸರ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಆ್ಯಂಡ್ ಅಜನೀಶ್ ಸರ್ ನಿಮ್ದೊಂಥರ ಹೇಳಿ ಮಾಡಿಸಿದ ಕಾಂಬಿನೇಷನ್, ಅದನ್ನು ಡಿನೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಇಸ್ ಆಲ್ರೆಡಿ ಅ ಬ್ಲಾಕ್ ಬಸ್ಟರ್. ಜಡೇಶ್ ಸರ್, ನಿಮ್ಮ ಸಿನಾಪ್ಸಿಸ್ ಕೇಳಿದ್ದೀನಿ ನಾನು, ಅದ್ಭುತವಾದ ಕತೆ. ನಿಮ್ಮ ಕೈಯಲ್ಲಿ ಆಲ್ರೆಡಿ ಒಂದು ಬ್ಲಾಕ್ ಬಸ್ಟರ್ ಇಟ್ಕೊಂಡಿದ್ದೀರಾ, ಐ ಹ್ಯಾವ್ ಟು ಸೇ. ಆ್ಯಂಡ್ ಒಂದು ಒಳ್ಳೆ ತಂಡ ಒಟ್ಟಿಗೆ ಬಂದರೆ ಒಂದು ಒಳ್ಳೆ ಸಕ್ಸಸ್ ಏನು ಸಿಗುತ್ತೆ ಅಂತಾರೆ ಅದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನಿಮ್ಮ ತಂಡದಲ್ಲಿರುವಂಥ ಎನರ್ಜಿ ಅದ್ಭುತವಾಗಿದೆ. ದಿಸ್ ಇಸ್ ಎ ಶೋರ್ ಶಾರ್ಟ್ ಆ್ಯಂಡ್ ಐ ವಾಂಟ್ ಟು ವಿಶ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಇನ್ನು ಕಳೆದ ವರ್ಷ ತಾನೇ ಜೋಡಿಯಾಗಿ ಈಗ 2ನೇ ಚಳಿಗಾಲ ಕಾಣ್ತಿರೋ ತರುಣ ದಂಪತಿಗಳು ಆಮೇಲೆ ಮಾತಾಡ್ತೀನಿ ಅಂದ, ಇವಾಗ ಹಿಡ್ಕತ್ತಾನೆ ವಿಜಯ್ ಬಂತು. ಇಲ್ಲ, ನೀವು ನಮಗೆ ಕೇಳ್ತಾ ಇರೋದು ಒಂದ್ ಕಡೆ, ನನ್ನ ಒಡನಾಟ ನಿಮ್ ಜೊತೆ ಜಾಸ್ತಿ ಇದೆ, ಎಲ್ಲ ಸಾಂಗ್ಗಳು ಬರ್ಸಿದೀವಿ ಅವಾಗಿಂದನು. ಏನೋ ಸಿಚುವೇಶನ್ ತರೋಣ ಗುರುಗಳೇ, ಹಿಂಗೆ ಎಣ್ಣೆ ಮೇಲೆ ಸಾಂಗು, ಸಂಜೆ 7 ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ. ಅದೇ ತರ ಒಂದು ವಾತಾವರಣದಲ್ಲಿ ನಮಗೆ ಖಾಲಿ ವಾಟರ್ ಬಾಟ್ಲ್ ಆಗಿರ್ಬೋದು ಅಥವಾ ಅಲ್ಲಾಡ್ಸು ಎಲ್ಲ ಆ ಥರದೇ ಮಧ್ಯಾಹ್ನ ಆದ್ರೂ ಅದೇ ತರ ವಾತಾವರಣ ಇಟ್ಟಿದ್ರಿ. ಯಾವುದು ನಾವು ಕಣ್ಣು ಹೊಡೆಯೋಕೆ ಬರೀಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನೀವು ಹುಬ್ಳಿ ಭಾಷೆ ಮಾತಾಡೋ ಅಂತ ಹೇಳಿ ಒಂದು ಇನ್ಸ್ಪಿರೇಷನ್ ತಗೊಂಡು ಬರೀತಿದ್ರಿ. ಈ ಸಾಂಗ್ ಇನ್ಸ್ಪಿರೇಷನ್ ನೀವೇನ್ ಹೇಳಿ ಸರ್ ಫಸ್ಟ್? ನಮ್ದು ಬಿಡಿ, ಈ ಸಾಂಗ್ ಬರೀಬೇಕಾದ್ರೆ ಜಡೇಶ್ ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೀವ್ ಇನ್ಸ್ಪಿರೇಷನ್ ಹೆಂಗ್ ತಗೊಂಡ್ರಿ? ಇದು ಜಡೇಶನ್ ಕಳ್ಸಿದ ಮೇಲೆ ಬರ್ದಿರೋ ಸಾಂಗ್ ಅಂತ ನನಗೆ ಗೊತ್ತಿದ್ದು. ಇದು ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರ್ಸ್ಕೊಂಡು ಬರೀತೀರಾ ನೀವು, ಬಟ್ರ ಬರೆಯೋದು ಹಿಂಗೆ. ಇದ್ಯಾಕೆ ತೋರಿಸ್ಬೇಡ, ಇದು ಸೆನ್ಸರ್ ಪ್ರಾಬ್ಲಮ್. ಅದೇ ಬರೀ ಬಟ್ರ ಹಿಂಗೆ. ಇದು ಜಡೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳಿಸಿರೋ ಸಾಂಗ್. ಹೇಳಿ. ಇಲ್ಲ, ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ ನಾನು ಮತ್ತೆ ವಿಜಿ. ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತ ಒಂದು ಮಟೀರಿಯಲ್ ಹೇಳೋ ವಿಜಿ ಅಂದಾಗ, ಸರ್ ನಮ್ಮವು ನಿಮ್ಮವೇ ತೆಗೆದ್ರೆ 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂತ. ಯಾವ್ದೋ ಒಂದು ಬಿಡು ಅಂದೆ. ವಿಜಿ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತೋಗ್ಬಿಡ್ತವೆ ಸರ್. ಅದು ಎಂದೆಂದು ಮುಗಿಯದ ಒಂದು ಅಗಾಧವಾದ ಸ್ನೇಹ. ಆಮೇಲೆ ನಾನು ಹೇಳಿದಾಗ ಆಗದೆ, ನಾನ್ ಲೋಫರ್ ಅಂದ್ರೆ ನಮ್ಮ ಅಪ್ಪ ಅವನು ಅಲ್ಲಿ ಕೂತ್ಕೊಂಡು ಒಳ್ಳೇದಾಗಿ ಮಗನೇ ಅಂತ. ಅಂದ್ರೆ ಆ ವಿಜಿ ಸಹವಾಸದಲ್ಲಿ, ಅಥವಾ ನನ್ನ ವಿಜಿ, ದುನಿಯಾ ಸೂರಿ, ಗಣಪ, ಇವು ಎಲ್ಲರೂ ಒಟ್ಟೊಟ್ಟಿಗೆ ಏನಿಲ್ಲದ ಕಾಲದಿಂದ ಏನೇನೆಲ್ಲ ನೋಡ್ಕೊಂಡು ಬಂದು ನಮಗೆ ಯಶಸ್ಸು, ಸೋಲು, ಮದುವೆ, ಮಕ್ಕಳು ಎಲ್ಲವನ್ನು ನೋಡಿರೋ ಒಂದು ಪ್ಯಾಟರ್ನ್ ಇದೆಯಲ್ಲ, ಅದು ಜಡೇಶಿಗೆ ಸಿಂಕ್ ಆಗಿಲ್ಲ ಬಿಗಿನಿಂಗ್ ಅಲ್ಲಿ. ಈಗ ನನ್ನ ಮಕ್ಕಳು ಏನ್ ಮಾಡ್ತಾರೆ, ಒಂದು ಮಗು ಇದೆ ಅಂತ ಹೇಳ್ದಾಗ ಅವನು, ನನಗೆ ಇಷ್ಟು ದೊಡ್ಡ ಮಗು ಇದೆ ಅಂತ ಗೊತ್ತಿಲ್ಲ ನ್ಯೂಸಿಗೆ. ನಿನ್ ಪುತ್ರಿನೇ ಅಲ್ವಾ ಮಾಡಿರೋದು? ತಡಿ ಇದೆ ಮಟೀರಿಯಲ್ ಅಂತ ತೆಗೆದ. ಈಗ ನಮ್ಮ ಬದುಕಿಂದ ಏನಾದ್ರು ತೆಗೆದ್ರೆ ತರ ಅವನ್ನ ಕೇಳಕ್ಕಾಗಲ್ಲ ನೀನು. ಆ ತರ ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ. ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ. ಯಾಕಂದ್ರೆ ಅಲ್ಲಿ ಕ್ಲೀನಾಗಿ ನಮಗೆ ಒಂದು ಚಾರ್ಟೇ ಸಿಕ್ಬಿಡ್ತು. ಪ್ರತಿಯೊಬ್ಬ ದಂಪತಿಗಳ ಬದುಕಲ್ಲಿ ನಡೆಯುವಂಥ ಒಂದು ತುಂಬಾ ಅನ್ಅವಾಯ್ಡಬಲ್ ಸಿಚುವೇಶನ್ಸ್ ಅನ್ನ ಸಾಂಗ್ ಮಾಡಿದಾಗ ಎಲ್ರಿಗೂ ದೊಡ್ಡ ಲೆವೆಲ್ಗೆ ಲೇಟ್ ಆಗುತ್ತೆ. ಆಮೇಲೆ ಜಡೇಶ ತುಂಬಾ ಎದೆ ತಟ್ಕೊಂಡು ಹೇಳ್ತಾನೆ, ಈ ಚಿತ್ರನ ಫ್ಯಾಮಿಲಿಗಳು ಮುಗಿ ಬಿದ್ದು ನೋಡ್ತವೆ ಅನ್ನೋ ಒಂದು ಹೆಮ್ಮೆ, ಒಂದು ಪ್ರೀತಿ ಇದೆ. ಆಮೇಲೆ ಫ್ಯಾಮಿಲಿ ಕ್ರೌಡನ್ನ ನಾವು ಎಳಿಬೇಕು ಅಂದ್ರೆ ಅದಕ್ಕೆ ಸರಿಯಾದಂಥದ್ದೊಂದು ತುಂಬಾ ಕ್ಯೂಟ್ ಆದ್ದು, ತುಂಬಾ ಡಿಗ್ನಿಫೈಡ್ ಆದ ಏನೋ ಒಂದು ಪೋಣಿಸ್ಬೇಕು. ಇಲ್ಲಾಂದ್ರೆ ಮನೆ ಹತ್ರ ಬಂದ್ಬಿಡ್ತಾನೆ ಅವ್ನು, ಸರಿ ಇಲ್ಲ ಅವ್ನು ಜಡೇಶ. ಅದನ್ನೆಲ್ಲ ಯೋಚನೆ ಮಾಡಿ ವಿಜಯ ಹೊಸ ಮನೆ ಅಟ್ಟದಲ್ಲಿ ತಯಾರಾದದ್ದು ಇವೆಲ್ಲ ಇತ್ತು. ಮತ್ತೆ ನಾನು ವಿಜಯ್ ಸೇರಿದಾಗ ಇನ್ನೇನೇನು ಇರ್ತವೆ ಅನ್ನೋದು ನಿಂಗೆ ಗೊತ್ತೇ ಇಲ್ಲ. ಒಂದು ದಿವಸ ಕೆಡ್ಕೊಳ್ಳೋಣ ವಿಜಯನ್ನ. ಹೋಗ್ಲಿ ಬಿಡಿ, ಮೇನ್ ಮ್ಯಾಟರ್ ಬಿಟ್ಟು ಬೇಕಿದೆಲ್ಲ ಹೇಳಿದ್ರಿ. ಆದ್ರೂ ನಾನು ಸಾಂಗ್ ಬಗ್ಗೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದು ಜಡೇಶ್ ನಿರ್ದೇಶಕರು ಹೌದು, ಬಟ್ ಇದು ಯಾವಾಗಲೂ ನನ್ನ ಸಿನಿಮಾ ಥರ ಅನ್ನಿಸ್ತಾ ಇರುತ್ತೆ ನನಗೆ. ಅಷ್ಟು ಹತ್ರ ನಂಗೆ ಜಡೇಶ್ ಇದು ಯಾವಾಗಲೂ. ನಾನು ಯಾವಾಗ ಹೇಳ್ತೀನಿ ನಮ್ಮ ಆಫೀಸ್ ಸಿನಿಮಾನೇ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಜಡೇಶ್ ಆಫೀಸು ನಮ್ಮ ಆಫೀಸ್ ಒಂದು ರೋಡ್ ಆ ಕಡೆ ಈ ಕಡೆ. ಸೊ ಹಲವಾರು ಡಿಸ್ಕಷನ್ಗಳು ಇದೆ, ಎಲ್ಲಾದ್ರ ಬಗ್ಗೆನೂ ತುಂಬಾ ಶೇರ್ ಮಾಡಿ ಇದು ನಮ್ಮದೇ ಸಿನಿಮಾ ಅನ್ನೋ ಥರದ ಒಂದು ಫೀಲಿಂಗ್ ನನಗೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬಾ ಕಾನ್ಫಿಡೆನ್ಸ್ ಈ ಸಿನಿಮಾ ಮೇಲೆ. ವಿಜಯ್ ಇಲ್ಲಿವರೆಗೂ ಎಲ್ಲ ಥರ ರೋಲ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಇದು ತುಂಬಾ ಚಾಲೆಂಜಿಂಗ್ ರೋಲ್ ವಿಜಯ್ ಅವರಿಗೆ. ಆ್ಯಂಡ್ ವಿಜಯ್ ಓಕೆ ಲಾಸ್ಟ್ ಒಂದು 2-3 ಸಿನಿಮಾ
ಹುಡುಗರಿಗೆ ಎಲ್ಲ ಪಡ್ಡ ಐಕಳಿಗಳಿಗೆಲ್ಲ ಫುಲ್ ಹಂಗೆ ಹಿಂಗೆ ಬಲೆ ಹಾಕಿ ಎಳೆದು ಹಿಂಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈ ಸಿನಿಮಾ ಪಕ್ಕಾ ಫ್ಯಾಮಿಲಿ ಆಡಿಯನ್ಸು ವಿಜಿಟ್ ಫಸ್ಟ್ ಡೇ ಬರೋ ಥರದ್ದು ಒಂದು ಸಿನಿಮಾ ಇದು. ಆ್ಯಂಡ್ ಅದನ್ನು ತುಂಬ ಧೈರ್ಯವಾಗಿ ನಾನು ಹೇಳ್ತೀನಿ. ಆ್ಯಂಡ್ ಸಾಂಗ್ ಬಗ್ಗೆ ಅಂತ ಬಂದಾಗ ಅಜ್ಜು ಈಸ್ ದ ಹೀರೋ ಆಫ್ ದಿಸ್ ಸಾಂಗ್. ಅಜನೀಶ್ ಅವರು ಯಾರೋ ಪ್ರೊಡ್ಯೂಸರ್ ಅನ್ನೋದ್ರು ಲೇಟಾಗಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ. ನಾನು ಇದು ಓಪನ್ ಸ್ಟೇಜ್ ಮೇಲೆ ಹೇಳ್ತೀನಿ, ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ಗಳದ್ದು ತಪ್ಪಿಲ್ಲ ಸರ್ ಲೇಟಾಗಿ ಕೊಡೋದು. ನಮ್ಗಳು ತಪ್ಪು ಸರ್ ಡೈರೆಕ್ಟರ್ಗಳು. ನಾವು ಟ್ಯೂನ್ ಓಕೆ ಮಾಡಲ್ಲ, ಇದು ಇನ್ನೊಂದು ಮತ್ತೊಂದು ಅಂತ ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್. ಫಾಲ್ಟು ನಮ್ದಿರುತ್ತೆ, ಆನಂದ ಪಟ್ಬಿಟ್ಟ. ನಮ್ದಿರುತ್ತೆ. ಅವ್ರೊಂದು ಸಿಂಗರ್ ಆಡ್ಸಿದ್ರೆ ಸರ್ ಇದು ಓಕೆ ವಾಯ್ಸಿಂಗ್ ಒಂಚೂರು ಏನಾದರೂ ಬೇರೆ ಹೌದಾ ಸರ್, ಅವರು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ನಾನು ಅವ್ರ ಪರವಾಗಿ ಹೇಳ್ತೀನಿ, ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದಾಗ ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ, ನಮ್ದು ಇರುತ್ತೆ ಸರ್ ಅಲ್ಲಿ ಎಫರ್ಟು. ಸೊ ಹಾಗಾಗಿ ಬಟ್ ಅಂತ ಲಾಸ್ಟ್ ಮೂಮೆಂಟ್ಗಳಿದ್ದಾಗಲೂ ಅದ್ಭುತವಾದಂಥ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ನಾವು ತುಂಬ ಈಸ್ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ. ಸೊ ಅದು ಅಂಡ್ ಬಟರ್ ಕಾಂಬಿನೇಷನ್ನು ಬೆಳಗ್ಗೆ ಸಂಜೆ 4 ಗಂಟೆಗ ಸರ್ ಹಾಡಿರೋದೇ ಬೆಳಗ್ಗೆ 4 ಗಂಟೆಗೆ. ಸಾಕ್ಷಿ ನಾನೇ ಆಡಿಸಿದ್ದು ಸರ್. ದಯವಿಟ್ಟು ಕ್ಷಮಿಸಿ, ಈ ತರ ತುಂಬಾ ವರ್ಷದಿಂದ ಈ ಬಾರನ್ನ ಎತ್ಕೊಂಡಿದ್ದೆ ಮನಸ್ಸಲ್ಲಿ. ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು. ಸೊ ಐ ವಾಸ್ ಲೆಫ್ಟ್ ಅಲೋನ್ ದೇರ್. ಸೊ ಐ ಆಮ್ ಸೋ ಹ್ಯಾಪಿ ಸರ್. ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್. ನೀವು ನಿಜ ನಾನು ಮರೆಯೋದಿಲ್ಲ ಇದನ್ನ. ಯಾವ ಫಂಕ್ಷನ್ಗೆ ಹೋದ್ರು ಅಜ್ಜು ಸರ್ ಲೇಟಾಗಿ ಕೊಡ್ತಾರೆ, ಆದ್ರೆ ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ ಕೇಳಿ ಯಾರಾದ್ರೂ ಒಬ್ಬ ನನ್ನ ಪರವಾಗಿ ಮಾತಾಡಿದ್ರು ಅಂತ ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸರ್. ಈಗ ಒಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂತ ವೇದಿಕೆ ಬೇರೆ ಹತ್ತಿದ್ದಾನೆ, ಇಷ್ಟೊಂದು ಜನ ದಂಪತಿಗಳಿದ್ದೀವಿ, ವಿಜಿ ಇದ್ದಾನೆ, ನಾನಿದ್ದಾನೆ. ಇರಪ್ಪ ಬಾರಪ್ಪ ಇಲ್ಲಿ ವಿಜಿ ನೋಡ್ಬಿಡು. ಬಾಗಿ 1.5 ವರ್ಷದಿಂದ ನಾನು ತರುಣಿಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ಮಾತು ಹೇಳಿದ್ದೆ, ಮದುವೆ ಮಾಡ್ಕೊಂಡ್ಬಿಡೋ, ಈ ಊದು ಜ್ವರಗಳು ಮಗದೊಂದು ಇದು ಎಲ್ಲದಕ್ಕೂ ಮದ್ದದೆ, ನೀನು ತುಂಬ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗ್ಬಿಡ್ತಾವೆ, ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮದುವೆ ಆಗಿದೆ. ಇದನ್ನ ನಾನು ಹೇಳಿದ್ದೇನೆ ನೋಡಿ ಕರೆಕ್ಟಾಗಿ. ಅದನ್ನ ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ. ಒಪ್ಕೊಂಡಂತ ಹುಡುಗಿ ದಂಪತಿಗಳು ಸುಮಾರು ಜನ ಮದುವೆ ಬಂದಿಲ್ಲ, ಎಲ್ಲ ನಿಮ್ಗೆ ಶುಭಾಶಯ ಕಣ. ಇದೇ ಥರ ನಾನು ಅಜ್ಜುಗೂ ಹೇಳ್ತೀನಿ, ಅಜ್ಜು ವೇದಿಕೆ ಹಾಕ್ಬಿಟ್ಟು ಮೈಕ್ ಹಿಡ್ಕೊಂಡು ನನ್ನ ಬ್ಯಾಚುಲರ್ ಅಂತ ಮಾರ್ಕೆಟಿಂಗ್ ಮಾಡ್ಬೇಡ, ಯಾವ್ದಾರ ಕಟ್ಕೊಂಡ್ಬಿಡ್ಬೋದು. ಈ ಸೇಮ್ ಡೈಲಾಗ್, ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗೋದು ಮುಂಚೆ ಮದುವೆ ಆಗ್ಬಿಡು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ. ಈ ಸಿನಿಮಾ ಈ ಹಾಡಿನಾಗಾದ್ರೂ ಮದುವೆ ಆಗಲಿ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶೆ ಆಗಿದೆ. ಓಕೆ, ಇಂಟ್ರೋಲ್ ಆದ್ಮೇಲೆ ಮತ್ತೆ ನಮ್ಮ ಸೆಕೆಂಡ್ ಹಾಫ್ ಸಾಂಗ್ ಬಗ್ಗೆ ಅಂತ ಬಂದಾಗ ಅಂಡ್ ಅಗೇನ್ ವಿಜಯ್ ಅಂಡ್ ರಚಿತಾ ಅವ್ರ ಕಾಂಬಿನೇಷನ್, ಐ ಥಿಂಕ್ ನನಗೆ ಗೊತ್ತು ಕತೆ ಏನಿದೆ ಹೆಂಗಿದೆ ಅಂತ ಅಂದ್ಬಿಟ್ಟು ಈ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಇಡೀ ಆಡಿಯನ್ಸು ರಚಿತಾ ಅವ್ರ ಗಟ್ಸಿಗೆ ಸೆಲ್ಯೂಟ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಯಾಕಂತಂದ್ರೆ ಹೀರೋಗಳು, ಅದ್ರಲ್ಲೂ ಮಾಸ್ ಹೀರೋಗಳು, ಒಂಚೂರು ವೈಟ್ ಗಡ್ಡ ಬಿಟ್ಟರು, ವೈಟ್ ಒಂಚೂರು ಹೇರ್ ಮಾಡ್ಕೊಂಡ್ರೆ ಮಾಸ ಕಾಣಿಸ್ತಾರೆ ಅಂತ ನಾವು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ. ಅದೇ ಹೀರೋಯಿನ್ಗಳಿಗೆ ಒಂಚೂರು ನಾವು ವೈಟ್ ಹಾಕಿದ್ರು ತುಂಬ ಭಯ ಇರುತ್ತೆ, ಏನಪ್ಪ ಹೆಂಗೆ ಅಂದ್ರೆ ರೇಜ್ ಥರ ಕಾಣಿಸ್ತಾರ ಅಂತ ಅಂದ್ಬಿಟ್ಟು. ಅಂಥದ್ದು ಇವತ್ತು ಅವ್ರು ಪೀಕಲ್ಲಿ ಇರ್ಬೇಕಾದ್ರೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದ ಟಾಪ್ ಆಕ್ಟ್ರೆಸ್ ಆಗಿದ್ದಾಗ ಕೂಡ ನಾನು ಈ ಥರ ಒಂದು ರೋಲ್ ಒಪ್ಕೊಂಡಿರೋದಕ್ಕೆ ಡಬಲ್ ಗುಂಡಿಗೆ ಬೇಕು. ಸೊ ನಿಜವಾಗ್ಲೂ ನ್ಯಾಯ ಒದಗಿಸ್ತಾರೆ ಅವ್ರು ಕೂಡ. ಆ್ಯಂಡ್ ಒಂದು ಅದ್ಭುತವಾದಂಥ ಟೀಮ್ ಕಟ್ಕೊಂಡಿದ್ದಾರೆ ಜಡೇಶ್, ಕ್ಯಾಮರಾಮನ್ ಸ್ವಾಮಿ ಆಗಿರ್ಬೋದು, ಪ್ರಕಾಶ್, ಇವನ್ ಕೊರಿಯೋಗ್ರಫಿ ಭೂಷಣ್ ಮಾಡಿರೋದು, ಇದು ಕೊರಿಯೋಗ್ರಫಿ ಭೂಷಣ್ ಮಾಡಿದ್ದಾರೆ. ಅಂದರೆ ತುಂಬ ಹಸಿವಿರುವಂಥ ಒಂದು ಟೀಮು ಜಡೇಶ್ ಜೊತೆಗೆ. ಜಡೇಶ್ ಅಷ್ಟೇ 24 hours. ನನಗೆ ಬೇರೆ ಸ್ಟೇಜ್ಗಳಲ್ಲಿ ತುಂಬ ಜನ ನನ್ನ ಬಗ್ಗೆ ಹೇಳಿದ್ದಾರೆ, ತರುಣ್ ಕೆಲಸ ಅಂತ ಇರ್ತಾರೆ ಅಂತ. ಅದೇ ಥರ ನಾನು ನೋಡಿದ್ದು ಇನ್ನೊಂದು ವ್ಯಕ್ತಿ ಅಂತಂದರೆ ಅದು ಜಡೇಶ್. 24/7 ಸಿನಿಮಾ ಅಂತಾನೆ ಅವನು ಹೋರಾಟ ನಡೀತಾ ಇರುತ್ತೆ. ಈ ಸಿನಿಮಾಗೂ ಅಷ್ಟೇ ಅವ್ನು ಫಸ್ಟಿಂದನೂ ಒಂದು ಹೋರಾಟ ಥರನೇ ಈ ಸಿನಿಮಾ ಮಾಡ್ಕೊಂಡು ಬಂದಿದ್ದಾನೆ. ಪ್ರೊಡ್ಯೂಸರ್ ಸರ್ ಎಲ್ಲಿದ್ದೀರಾ ಸರ್? ಸಾರಥಿ ಆದಮೇಲೆ ಗ್ಯಾಪ್ ಆದ್ಮೇಲೆ ಮತ್ತೆ ಫಿಲಮ್ ಮಾಡ್ತಿದ್ದೀರಾ ಸರ್? ಅವತ್ತು ಒಂದು ಹೋರಾಟ ಮಾಡಿ ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಹಿಟ್ ಕೊಟ್ಟಿದ್ದೀರಾ. ಇದು ಒಂದು ಹೋರಾಟನೇ ಸರ್, ಇದು ಇನ್ನೊಂದು ಇಂಡಸ್ಟ್ರಿ ಹಿಟ್ ಆಗುತ್ತೆ ಸರ್.
ಧೈರ್ಯವಾಗಿರಿ, ನೀವು ಧೈರ್ಯವಾಗಿರ್ಬೇಕಷ್ಟೇ. ಸೊ ಒಂದು ಅದ್ಭುತವಾದಂಥ ಡೇಟ್ January 23 ಬರ್ತಾ ಇದೆ ಸಿನಿಮಾ. ಸೊ ಒಳ್ಳೇದಾಗಲಿ ಸಿನಿಮಾಗೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಬಟ್ರೆ ಒನ್ಸ್ ಅಗೇನ್ ಥ್ಯಾಂಕ್ ಯು. ಇಂಥ ಒಂದು ಹಾಡು ಇಂಥ ಒಂದು ಲೊಕೇಶನಲ್ಲಿ ಇಂಥ ಒಂದು ಡಿಸೆಂಬರಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳಲ್ಲ, ಆಮೇಲೆ ಮಾಡ್ತೀನಿ ವಾದಗಳು, ಧನ್ಯವಾದಗಳು. ಅಂಡ್ ಇಷ್ಟು ಡೈಲಾಗ್ನ ಹೆಂಡತಿ ನೋಡ್ಕೊಂಡು ಹೇಳಿದ್ರು ಸರ್. ಚಳಿಗಾಲ ಅನ್ಬೇಕಾದ್ರೆ ಅವ್ರ ಕಡೆ ನೋಡಿದ್ರು. ಅಲ್ಲ, ದಂಪತಿಗಳು ಅಂತ ಕರೆಸಿದ್ದೀರಾ, ಅದರಲ್ಲೂ ಸೀನಿಯರ್ ದಂಪತಿಗಳು, ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೇಕಲ್ವ? ಇಬ್ಬರನ್ನ ಕರ್ಸಿದ್ರಿ, ಒಂದು ಸುಮ್ಮನೆ ಸಪ್ಪ ಏನು ಮಾತಾಡಲಿಲ್ಲ, ನಮ್ಗೆ ಕಂಟೆಂಟ್ ಸಿಗ್ಲಿಲ್ಲ, TRP ಸಿಗ್ಲಿಲ್ಲ ಅಂತ ಬೈಕೋಬಾರ್ದು. ಅದಕ್ಕೋಸ್ಕರ ಅಂಡ್ ಇಲ್ಲಿ ಬಂದಿರ್ತಕ್ಕಂಥ ನಾವೆಲ್ಲರೂ ಸಹ ಸೆಲೆಬ್ರಿಟೀಸು. ನಾವು ಲೈಫಲ್ಲಿ ಸೋಲು ಗೆಲುವು ಎಲ್ಲ ನೋಡ್ಬಿಟ್ಟಿದ್ದೀವಿ. ಅದು ನಮ್ಗೆ ಯಾವುದು ಮ್ಯಾಟ್ರ್ ಆಗೋದು ಇಲ್ಲ. ನೆಕ್ಸ್ಟ್ ನಾವೇನು ಕೆಲಸ ಮಾಡ್ತೀವಿ ಶ್ರದ್ಧೆಯಿಂದ ಅದನ್ನು ಮಾಡ್ತೀವಿ. ಜನಕ್ಕೆ ರೀಚ್ ಮಾಡಿಸೋದಲ್ಲ, ಮನಸ್ಸಿಗೆ ಎಷ್ಟು ರೀಚ್ ಮಾಡಿಸ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟೇ ಹೊರತು ಬೇರೆ ನಮ್ಗೆ ಯಾವುದು ಮುಖ್ಯ ಆಗಲ್ಲ. ಆದರೆ ಈ ವೇದಿಕೆಯಲ್ಲಿ ಈ ಒಂದು ಸಿನಿಮಾಯಿಂದ ಇಬ್ಬರು ಖಂಡಿತವಾಗ್ಲೂ ಗೆಲ್ಲಲೇಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯ ಜಡೇಶ್ ಅವರು, ಮತ್ತೊಂದು ನಮ್ಮ ನಿರ್ಮಾಪಕರು. ಕಾರಣ ಏನಂದ್ರೆ, ಇವರಿಬ್ರು ಗೆದ್ರೆ ಜಡೇಶ್ ಅವರಿಂದ ಇನ್ನೊಂದು 20 ಕಥೆಗಳು ಬರೆಯುವಂಥ ಒಂದು ಧೈರ್ಯ, ಹುಮ್ಮಸ್ಸು, ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಲೇಬೇಕು ಅಂತ ಛಲ ಮತ್ತಷ್ಟು ಉಟ್ಕೊಳ್ಳುತ್ತೆ. ಒಬ್ರು ನಿರ್ಮಾಪಕರು ಗೆದ್ರೆ 14 ವರ್ಷ ಆದಮೇಲೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಸರ್, ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ತರುಣ್ ಅವ್ರು ಹೇಳಿದಾಗ ಸೂಪರ್ ಡೂಪರ್ ಹಿಟ್ ಆಗಿ ಆಗುತ್ತೆ, ಬಟ್ 14 ವರ್ಷ ಮಾಡಿಬಿಡಿ ದಯವಿಟ್ಟು. ಅಟ್ಲೀಸ್ಟ್ ಒಂದು 4 ತಿಂಗಳಿಗೆ, ಒಂದು 5 ತಿಂಗಳಿಗೆ ಒಂದು ಪ್ರೊಡಕ್ಷನ್ ಬರ್ತಾ ಇರಬೇಕು ಸರ್. ಈ ಸಾಂಗ್ ನೋಡಿದಿರ ತಾನೆ? ಸೊ ಪ್ರೊಡಕ್ಷನ್ ಓರಿಯೆಂಟೆಡ್ ಸಾಂಗು, ಪ್ರೊಡಕ್ಷನ್ ಬರ್ತಾ ಇರಬೇಕು ನಿಮ್ಮಿಂದ. ಸೊ ಹಾಗಾಗಿ ಅವ್ರು ಗೆದ್ರೆ ಒಂದು 100 ಸಿನಿಮಾಗಳನ್ನ ಮಾಡ್ತಾರೆ. ಸೊ ಟೀಮ್ ಏನಿದೆ, ನನ್ನ ಒಂದು ಆಸೆ ಭಗವಂತನಲ್ಲಿ ಒಂದೊಂದು ಪ್ರಾರ್ಥನೆ, ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಈ ಸಿನಿಮಾ ದುಡ್ದವ್ರು ಎಲ್ಲರೂ ಸಹ ಲ್ಯಾಂಡ್ ಆರ್ಡ್ ಆಗಲಿ, ಎಲ್ಲರೂ ಒಂದೊಂದು ಸ್ವಂತ ಮನೆ ತಗೊಳ್ಳಿ ಅಂತ ನನ್ನೊಂದು ಆಸೆ ಇದೆ. ಸೊ ಅದಾದಷ್ಟು ಬೇಗ ನೆರವೇರಬೇಕು. ಇನ್ನು ತುಂಬ ದೊಡ್ಡ ಶಕ್ತಿಯಾಗಿ ನಿಮಗೆ ಹೆಸರಲ್ಲೇ ಸಕ್ಸಸ್ ಇಟ್ಕೊಡ್ರು ನನ್ನ ಗೆಳೆಯ ವಿಜಯ್ ಇದ್ದಾನೆ, ವಿಜಯ್ ಕುಮಾರ್, ಸ್ಯಾಂಡಲ್ವುಡ್ಸ್. ಅವಾಗ ಅವ್ನ ಧೈರ್ಯ ಸರ್, ಅವನು ನಿಮಗೆ ಸಿಕ್ಕಿರೋದು ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವನು ಯಾವುದೇ ಒಂದು ಸಿನಿಮಾ ಮಾಡಲಿ, ಅವನ ಪಾತ್ರ ಸ್ವಲ್ಪ ಕಡಿಮೆ ಮಾಡ್ಕೋತಾನೆ ಹೊರತು ಅವನ ಜೊತೆಲಿರೋರ ಪಾತ್ರ ಯಾವತ್ತು ಹೈಲೈಟ್ ಇರ್ಬೇಕಂತಾನೆ ಅವನು ಇಷ್ಟಪಡುವಂಥವನು. ಅವನ ಮನೆಯಲ್ಲಿ ಒಂದಷ್ಟು ವರ್ಷ ನಾವು ಗ್ರಾಮ ವಾಸ್ತವ್ಯ ಹೂಡ್ಬಿಟ್ಟಿದ್ವಿ. ನಾನು, ನಮ್ಮ ಅನಿಲ್, ಉದಯ್ ಮತ್ತೆ ನಮ್ಮ ರಂಗಾಯಣ ರಘು ಎಲ್ಲ. ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ, ಅರ್ಜುನ್ ಜನ್ಯ ಅವ್ರನ್ನ ಕರ್ಸ್ಕೊಂಡು ಯಾವುದೋ ಸ್ಲಮ್ಮಿಂದ ಹುಡುಗರನ್ನ ಕರೆಸ್ತಾ ಇದ್ದ. ಕರ್ಸ್ಬಿಟ್ಟು ಅರ್ಜುನ್ ಹಾಡು ಹೇಳ್ತಾನೆ ನೋಡು ಅಂದ್ಬಿಟ್ಟು ಅರ್ಜುನ್ ಕಂಡ್ಕೊಂಡ್ಬಿಡ್ತಾರೆ ಅವರು. ನಾನು ಯಾರು ಹಿಂಗೆ ಆಡ್ತಾರೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು. ಅಂದರೆ ಅವನ ಒಂದು ಎಲ್ಲರ ಜೊತೆ ಬೆಳೆಸ್ಬೇಕು ಅನ್ನೋದೊಂದು ಆ ಥರ ಒಂದು ಮೋಟಿವೇಶನ್ ಇಟ್ಕೊಂಡಿರ್ತಾರೆ. ನೀವು ನೋಡಿರ್ಬೋದು, ಅವನ್ನೆಲ್ಲ ಸಿನಿಮಾಗಳಲ್ಲೂ ಸಹ ಹೊಸ ವಿಲನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ, ಹೊಸ ಕಾಮಿಡಿ ಆ್ಯಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಖುದ್ದಾಗಿ. ಆಮೇಲೆ ಅವನು ತುಂಬ ಮೆಚ್ಚುಗೆ ಆಗೋ ಗುಣ ಏನು ಅಂದರೆ, ಸರ್ ಯಾರು ಎಲ್ಲೆಲ್ಲವರೆಗೂ ಬರ್ಬೋದು, ಆದರೆ ಸಾವಿನವರೆಗೂ ಬರುವಂಥ ಒಂದೇ ಗೆಳೆಯ ನಾನು ನೋಡೋದು ಅವನು ಸರ್. ಅವನೊಂದಷ್ಟು ಸ್ನೇಹಿತರು ತೀರೋಗಿರೋಂಥ ಸಂದರ್ಭದಲ್ಲಿ ನಾನು ಅವನೇ ಗುಂಡಿಗಿಳಿದು ಆ ಹೆಣಾನ ಇದು ಮಾಡಿ ಅದಕ್ಕೆ ಅಂಥ ಸಂಸ್ಕಾರ ಮಾಡಿ ಒಂದು ಸಂಸ್ಕಾರವನ್ನು ಕೊಟ್ಟಂಥವ್ರು. ಈ ಸಂದರ್ಭದಲ್ಲಿ ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಜಡೇಶ್ ಅವ್ರು ಹೇಳ್ತಾ ಇದ್ರು, ನಾನು ಕತೆ ಹೇಳಬೇಕು ಅಂತ ಹೋದಾಗ ಬಾ ಅಂತ ಒಂದು ಓಮ್ನಿ ಕಾರ್ ಹತ್ತಿಸ್ಕೊಂಡ, ಯಾವುದೋ ಸ್ಮಶಾನಕ್ಕೆ ಕರ್ಕೊಂಡು ಹೋದ, ಅಲ್ಲವ್ರ ಫ್ರೆಂಡ್ನ ಸಂಸ್ಕಾರ ಮಾಡಿದಾದ್ಮೇಲೆ ಇವಾಗ ಹೇಳೋ ಕತೆ ಅಂತಾನೆ. ಅಂದರೆ ಅವನು ಮನುಷ್ಯರನ್ನ ಪ್ರೀತಿಸುವಂಥ, ಸ್ನೇಹಿತರನ್ನ ಪ್ರೀತಿಸುವಂಥ ಗುಣ ಅಷ್ಟು ದೊಡ್ಡದೊಂದು. ಆಮೇಲೆ ಏನೇನೋ ಮಾಡ್ಕೋತಾ ಇರ್ತಾನೆ. ನಾನು ಅದನ್ನೇ ಅವನ ಸಲಗ ಆಡಿಯೋ ಲಂಚಲ್ಲಿ ನಾನು ಹೇಳಿದ್ದೆ, ಅವನ ಸಲಗ ಅಂದರೆ ನಿಜವಾಗ್ಲೂ ಸಲಗ. ಕೊಚ್ಚೆಯಲ್ಲಿ ಬಿದ್ದಿರ್ತಾನೆ, ಯಾರೋ ಒಬ್ರು ಈ ಥರ ನಿಮ್ಮಂಥವ್ರು, ಜಡೇಶ್ ಅಂತವ್ರು, ತರುಣ್ ಅಂತವ್ರು ಯಾರಾದರೂ ಒಬ್ರು ಕಹಳೆ ಊತ್ತು ಅಂದರೆ ಮೈ ಉದುರ್ಕೊಂಡು ಎತ್ಕೊಂಡು ನಿಂತ್ಕೊಳ್ತಾರೆ. ಈ ನನ್ನ ಸಲಗ ನನ್ನ ಆ ಥರ ಕೆಪಾಸಿಟಿ ಇರುವಂಥ ನನ್ನ ಗೆಳೆಯ. ಒಳ್ಳೇದಾಗಲಿ ಮಗ, ವಿಶ್ ಯು ಆಲ್ ದ ವೆರಿ 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 ಬೆಸ್ಟ್. ಆ್ಯಂಡ್ ರಚಿತಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಯಾಕೋ ತುಂಬ ಟ್ರೋಲ್ ಆಗ್ಬಿಡುತ್ತೆ ಅಂತ. ತುಂಬ ಅದ್ಭುತವಾಗಿ ಅಭಿನಯಿಸಿದ್ದೀರಾ ಆನ್ ಸ್ಕ್ರೀನ್. ನೀವು ಯಾವುದೇ ಗೇಟಪ್ ಹಾಕೋದು ಸಹ ಸೂಪರ್ ಆಗಿರ್ತೀರ. ಗೊತ್ತಿಲ್ಲ, ದೇವರು ನಿಮ್ಗೆ ಕೊಟ್ಟಿರುವಂಥ ಒಂದು ಶಕ್ತಿ. ತರುಣ್ ಹೇಳ್ದಾಗೆ ಹೆಣ್ಮಕ್ಳು ಯಾವತ್ತು ಅವ್ರ ಮೇಕಪ್ಪು, ಹೇರ್ ಸ್ಟೈಲು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತ ಪ್ರೆಸೆಂಟೇಷನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ.
ಬಟ್ ಏನು ಇಲ್ದಿರ ಪಾತ್ರ ಹೆಂಗ್ ಬರುತ್ತೆ ಅದನ್ನ ಹಾಗೆ ಸ್ವೀಕರಿಸಿ ಮಾಡೋಂಥದ್ದು. ರೀಸೆಂಟಾಗಿ ನಾನು ಕೂಲಿ ನಿಮ್ಮ ಸಿನಿಮಾ ನೋಡಿದ್ದು, ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಇದೊಂದು ಒಳ್ಳೆ ವೇದಿಕೆ. ನಿಮ್ಮ ಪಾತ್ರ ಬಂದಾಗೆಲ್ಲ ನಾನು ಬೈಕೋತಾ ಇದ್ದೆ ನಿಮ್ಮನ್ನು, ಇಲ್ಲೇ ಇಷ್ಟೊಂದು ಜನ ಇಷ್ಟೊಳ್ಳೆ ಇಟ್ಕೊಟ್ಟಿದ್ದಾರೆ, ಯಾಕೆ ಇಲ್ಲೋಗಿ ಅರ್ಧವರೆಗೆ ಒಂದು ಕ್ಲೋಸ್ ಅಪ್ ಬರುತ್ತೆ, ಮುಖಾಲವ್ರಿಗೆ ಒಂದು ವೈಡ್ ಶಾಟ್ ಬರುತ್ತೆ ಅಂತ. ಬಟ್ ಅಂಟಿಲ್ ಆಗಿ ನೀವು ಕ್ಲೈಮ್ಯಾಕ್ಸಲ್ಲಿ ಏನು ಪರ್ಫಾರ್ಮ್ ಮಾಡಿದ್ರಿ, ಇಟ್ಸ್ ಅಮೇಝಿಂಗ್, ರಿಯಲಿ ಅಮೇಝಿಂಗ್, ಸೂಪರ್. ಸೊ ಹಾಗಾಗಿ ನೀವಿದ್ದೀರಾ, ಎಲ್ಲರೂ ಇದ್ದಾರೆ, ಎಂಟೈರ್ ಟೀಮ್, ಒಳ್ಳೆ ಟೀಮ್ ಇದೆ. ಆ್ಯಂಡ್ ಅಜನೀಶ್ ಸರ್ ನಮ್ಮ ತರುಣ್ ಅವ್ರು ಹೇಳಿದಾಗ ಇವತ್ತಿನ ಹೀರೋ ನೀವು. ಆ್ಯಕ್ಚುಲಿ ನೀವು ಜಾಸ್ತಿ ಮಾತಾಡಬೇಕು, ನೀವು ಒಂದೇ ಒಂದು ಮಾತಾಡಿ ಕೂತ್ಕೊಂಡ್ಬಿಟ್ರಿ ಅಲ್ಲಿ. ಇವತ್ತೇನಿದೆ ಟ್ರೆಂಡು ಎಲ್ಲ ನಿಮ್ಮ ಟ್ರೆಂಡಲ್ಲಿ ಸೂಪರಾಗಿ ನಡೀತಾ ಇದೆ, ಅಷ್ಟು ಚೆನ್ನಾಗಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ನಾನು ಟ್ರೆಡ್ಮಿಲ್ ಮೇಲೆ ನಿಂತ್ಕೊಂಡ್ರೆ ಯಾವಾಗಲೂ ನಾನು ಹಾಡು ಕೇಳಬೇಕಾದ್ರೆ ಫಸ್ಟ್ ಚಾಯ್ಸ್ ನಿಮ್ಮದೇ ಬರ್ತಾ ಇರ್ತದೆ. ಯಾವುದೇ ಹಾಕಿದ್ರು ಸರ್, ಬ್ರಹ್ಮ ಕಲಶ ಇರ್ಬೋದು, ಕಾಂತಾರ ಸಿನಿಮಾದಿರ್ಬೋದು, ಬೇರೆ ಹಾಡುಗಳಿರ್ಬೋದು, ಮರಳಿ ಮನಸ್ಸಾಗಿದೆ ಇರ್ಬೋದು, ನಾನು ಜಡೇಶ್ಗೆ ಯಾವಾಗೂ ಹೇಳ್ತಾ ಇರ್ತೀನಿ, ನೆಕ್ಸ್ಟ್ ನನ್ನ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಅದೇ ಥರ ಒಂದು ಹಾಡು ಬೇಕು, ನಮಗೆ ಏನಾದರೂ ಇದು ಮಾಡಿಸಿ ಅಂತೇಳಿ ಅಂತ ಅದ್ಭುತವಾದಂಥ ಹಾಡನ್ನ ಕೊಟ್ಟಂಥವ್ರು ನೀವು. ಸೊ ಬಂದಿರತಕ್ಕಂಥ ಎಲ್ರಿಗೂ ಒಳ್ಳೇದಾಗಲಿ. ಅಂಡ್ ವಿಜಯ್ ಪ್ರಕಾಶ್ ಸರ್, ನಿಮ್ಮ ವಾಯ್ಸ್ ಒಂಥರ ನಮಗೆ ಹಳೆ ಕಾಲದಲ್ಲಿ ಕಿಶೋರ್ ಅವ್ರದ್ದು ಬಿಟ್ಟರೆ, ರಫಿ ಅವ್ರದ್ದು ಬಿಟ್ಟರೆ ಬೇರೆ ಇನ್ಯಾವುದು ಸಾಂಗ್ ಅಂತ ನಾವು ವಾಯ್ಸ್ ಯಾರ್ದು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವತ್ತಿನ ಟ್ರೆಂಡಲ್ಲಿ ನೀವು ಆ ರೀತಿಯಾಗಿ ನಮ್ಮನ್ನೆಲ್ಲ ಆವರಿಸ್ಕೊಂಡಿದ್ದೀರಾ. ಅದು ಬಿಟ್ಟರೆ ಅದ್ಭುತವಾದಂಥ ಹಾಡನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು. ಬಂದಿರತಕ್ಕಂಥ ಎಲ್ಲರಿಗೂ ಸಹ ಒಳ್ಳೇದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇಲ್ಲೇ ಇರಬೇಕು. ನಮ್ಮ ಸಂಪ್ರದಾಯದ ಪ್ರಕಾರ ದಂಪತಿಗಳು ಬಂದಿರೋದ್ರಿಂದಾಗಿ ಮುತ್ತೈದೆಯರಿಗೆ ಯಾವಾಗಲೂ ನಾವು ಬಾಗಿನವನ್ನು ಕೊಡ್ತೀವಿ. ಹಾಗಾಗಿ ನಮ್ಮ ವಿಜಯ್ ಕುಮಾರ್ ಸರ್, ರಚಿತಾರಾಮ್ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೋನಲ್ ಅವರು ಪ್ಲೀಸ್, ಹೇಗೆ ಅನ್ನಿಸ್ತು ನಿಂಗೆ? ಪ್ಲೀಸ್ 2 lines. ಸೋ ಸಾರಿ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದ ಅಪ್ಡೇಟ್ಸ್ ಆ್ಯಕ್ಚುಲಿ ನಾನು ರಿಲೀಜಿಯಸ್ಲಿ ಫಾಲೋ ಮಾಡ್ತಾನೆ ಇದ್ದೀನಿ ಮೊದಲಿಂದ. ಬೀಟ್ ರಚೂಸ್ ಬರ್ತ್ಡೇ ಟೀಸರ್ ಆ್ಯಂಡ್ ಈ ಸಾಂಗ್ ಟೀಸರ್ ಆಗಿರಲಿ, ಆ್ಯಂಡ್ ಒಂದೊಂದು ಅಪ್ಡೇಟನ್ನು ಅಷ್ಟೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾನೆ ಇದೆ. ವಿಜಯ್ ಸರ್, ನಿಮಗೆ ಎವ್ರಿ ಟೈಮ್ ಸ್ಕ್ರೀನಲ್ಲಿ ನೋಡಿದ್ರೆ ಒಂಥರ ಥ್ರೂ ಔಟ್ ದ ಸಿನಿಮಾ ತುಂಬ ಎಂಜಾಯ್ ಮಾಡ್ತೀವಿ ಸರ್. ಬಟ್ ದಿಸ್ ಟೈಮ್ ಈ ಫಾದರ್ ಡಾಟರ್ ಡ್ಯೂನ ನೋಡೋಕೆ ತುಂಬ ವೇಟ್ ಮಾಡ್ತಾ ಇದ್ದೀವಿ. ವಿ ವೆರಿ ಎಕ್ಸೈಟೆಡ್ ಟು ಸಿ ಯು ಬೋತ್. ಆ್ಯಂಡ್ ಆ್ಯಸ್ ಎವ್ರಿಬಡಿ ಸೆಡ್, Rachu, it really takes guts to do this character. It's not easy. Yav heroine go ee character ಮಾಡೋದು ನಿಜವಾಗ್ಲೂ ಈಸಿ ಇಲ್ಲ, and you've carried it so beautifully, so gracefully. I've always been your fan, and from now it's doubling the fan I am of you. Also, Rachuna ಇವತ್ತವರೆಗೂ ತುಂಬಾ ಈ ಕ್ಯೂಟ್ ರಚುನ ನೋಡಿದೀವಿ. I think ಇದರಲ್ಲಿ we'll also see a rugged Rachu. Wishing the whole team all the best. Allah, congratulations. I'm sure it's sure shot. It's a blockbuster for sure. Thank you. Thank you so much, Sonal ಅವರೇ. ಎಸ್, ದಯವಿಟ್ಟು ವಿಜಯ್ ಕುಮಾರ್ ಸರ್, ನಮ್ಮ ಬಾಗಿನ ರೆಡಿ ಇದೆಯಲ್ಲ, ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸ್ಯಾಂಡಲ್ವುಡ್ ನ ಸಲಗ ವಿಜಯ್ ಕುಮಾರ್ ಸರ್. ಅದೇ ರೀತಿಯಾಗಿ ನಮ್ಮ ಲೇಡಿ ಸೂಪರ್ ಸ್ಟಾರ್ ನಮ್ಮೆಲ್ಲರ ಪ್ರೀತಿಯ ರಚಿತಾರಾಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಬಾಗಿನವನ್ನ ನೀಡೋದ್ರ ಮೂಲಕ ದಂಪತಿಗಳಿಗೆ ಗೌರವಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಭೂಷಣ್ ಮಾಸ್ಟರ್ ದಂಪತಿಗೆ ಓಕೆ ಬೇಡ ಸೌಂಡ್ ಬೇಡ ಅಂತ. ಓಕೆ, ಒಂದು ಗ್ರೂಪ್ ಫೋಟೋ. ಇದೇ ಸಮಯದಲ್ಲಿ ಜಡೇಶ್ ಸರ್ ಅವರ ಧರ್ಮಪತ್ನಿ ಕೂಡ ಇದ್ದಾರೆ. ಬೆಳಿಗ್ಗೆ 10 ಗಂಟೆ ಸ್ನಾನ ಬೇರೆ ಮಾಡಿದ್ದೀರಾ ಅಂತ ಹೇಳಿದ್ದಾರೆ ಪ್ರೊಡ್ಯೂಸರ್, ಹಾಗಾಗಿ ಕರಿಬಹುದು. ಬನ್ನಿ ಸರ್, ಬನ್ನಿ ಮೇಡಮ್ ಪ್ಲೀಸ್ ಬನ್ನಿ. ಹೌದು, ಬನ್ನಿ ಮೇಡಮ್ ಪ್ಲೀಸ್. ಇದೀಗ ನಮ್ಮ ನಿರ್ದೇಶಕರಾಗಿರುವಂತಹ ಜಡೇಶ್ ಕೆ ಹಂಪಿ ಸರ್ ಅವರ ಜೊತೆಗೆ ಧರ್ಮಪತ್ನಿಗೆ ಬಾಗಿನವನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ. Thank you.
ಅದೇ ರೀತಿಯಾಗಿ ನಮ್ಮ ಹೇಮಂತ್ ಅವರ ಧರ್ಮಪತ್ನಿ, ನಮ್ಮ ನಿರ್ಮಾಪಕರ ಧರ್ಮಪತ್ನಿ, ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಹೇಮಂತ್. ಈ ನಾವೆಲ್ಲ ಯಾವಾಗ ಚಿಕ್ಕ ಮಕ್ಕಳಾಗಿ ಹೋಗ್ತೀವಿ ಅಂದರೆ ನಮಗೆ ನೀವೆಲ್ಲ ಕೂತಾಗ ಇದಕ್ಕೆ ಜೀವ ಕೊಟ್ಟಂಥ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಸಿಂಗರ್ಸ್ ಆಗ್ಬೋದು, ಪ್ರಕಾಶ್ ಆಗ್ಬೋದು, ಅದನ್ನೆಲ್ಲ ನಾವು ಮಾಡ್ತೀವಿ, ಎಲ್ಲ ಎಂಜಾಯ್ ಮಾಡಿದಾಗ ಸಾಂಗ್ ಹಿಟ್ ಆಯಿತು ಅನ್ನೋ ಒಂದು ಖುಷಿ ಆದಾಗ ನಾವು ಈ ಥರ ಸ್ಟೇಜ್ ಮೇಲೆ ಬಂದಾಗ ಸಣ್ಣ ಮಕ್ಕಳ ಥರ ಹೋಗ್ತೀವಿ. ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ದಟ್ ಈಸ್ ವಾಟ್ ಕಾಲ್ಡ್ ಸಕ್ಸಸ್ ಅನ್ಕೋತೀನಿ. ಅಂದರೆ ಅದೇ ದೇವರ ಆಶೀರ್ವಾದ ಯಾವತ್ತೂ. ಅದು ನಮ್ಮನ್ನು ಚಿಕ್ಕ ಮಕ್ಕಳು ಮಾಡುತ್ತೆ. ಅಂದರೆ ಮಾತು ಕಡಿಮೆ ಅನ್ಸುತ್ತೆ ಮಾಡಿಬಿಡುತ್ತೆ ಖುಷಿಗೆ. ಸ್ಪೆಷಲಿ ಮನುಷ್ಯ ಖುಷಿ ದುಃಖ ಆದಾಗ ಮಾತು ಕಡಿಮೆ ಮಾಡ್ತಾನಲ್ಲ, ಹಂಗೆ ಈ ಖುಷಿನ ನಾನು ಕಡಿಮೆ ಆದೆ. ಅಂದರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬ ಪುಟ್ಟವನಾಗಿ ಹೋಗಿದ್ದೀನಿ ಈ ವಿಷಯದಲ್ಲಿ. ಗ್ರೇಟ್ ಥ್ಯಾಂಕ್ಸ್ ಟು ಅಜನೀಶ್, ಬಾಬಿ ಮೇಡಮ್, ಲೈಕ್ ಹ್ಯಾಟ್ಸ್ ಆಫ್ ನಿಮಗೆ. ಮತ್ತು ಆ ಟ್ರ್ಯಾಕ್ ಸಿಂಗರ್ ಅಂತ ಅನ್ಬೇಡಮ್ಮ. ಇವು ಆಡಿದ್ದೀರಾ, ಅದನ್ನ ನಾವು ಡ್ಯಾನ್ಸ್ ಮಾಡಿದ್ದೀವಿ, ನಾನು ಎಂಜಾಯ್ ಮಾಡಿದ್ದೀನಿ, ಹೇಳು ಮಾವ ಅನ್ನೋದೆಲ್ಲಾನು. ಅದಕ್ಕಿಂತ ಇನ್ನೇನಮ್ಮ. ಅದು ಬಿಟ್ಟು ದಯವಿಟ್ಟು ಕ್ಷಮಿಸಪ್ಪ ಭೂಷಣ್ ಮಾಸ್ಟರ್, ನಿನ್ನ ಹೆಸರಿಲ್ಲ ಅಂತ ನಾನು ಕೇಳಿದ್ದಕ್ಕೆ ದಯಮಾಡಿ ಕ್ಷಮೆ ಇರಲಿ. ಯಾರದು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ. ಸಾರಿಪ್ಪ, ಸಾರಿಮ್ಮ, ಸಾರಿ. ನಾನು ಭೂಷಣ್ ಅವಾಗಿನ್ನ ಮಾಸ್ಟರ್ ಆಗಿರಲಿಲ್ಲ. ನಾನು ಫಸ್ಟು ನಮ್ಮ ಜಡೇಶ್ ಕೇಳಿದೆ, ನಂಗೆ ಯಾರೋ ಭೂಷಣ್ ಅಂತ ತುಂಬ ದೊಡ್ಡ ಮಾಸ್ಟರ್ ನಾನು ನೋಡಿದ್ದೀನಿ, ಪ್ರಭುದೇವ ಸಾರ್ ಜೊತೆ ಎಲ್ಲ ಮಾಡೋರೆ, ನಾನು ಮಾಡಲ್ಲಪ್ಪ ಅಂತ. ಜಡೇಶ್ ಸರ್ ಇಲ್ಲ, ನೀವು ಮಾಡಿ, ಜಡೇಶ್ ಬಿಡಲ್ಲ ವ್ಯಾಪಾರ ಕಡಿಮೆನೇ ಮಾಡಲ್ಲ. ಆಮೇಲೆ ನೋಡ್ತೀನಿ, ನಾನು ಒಟ್ಟಿಗೆ ಎಲ್ಲ ಒಂದು ಸಿನಿಮಾಲಿ ಒಟ್ಟಿಗೆ ಮಾಡಿದ್ದೀನಿ, ಇನ್ನೂ ಅವಾಗ ಮಾಸ್ಟರ್ ಆಗಿರಲಿಲ್ಲ. ಅವಾಗ ಇನ್ನೂ ಒಂದು ಸ್ವಲ್ಪ ನನಗೆ ಜಾಸ್ತಿ ಖುಷಿ ಆಯ್ತು. ಯಾಕೆಂದರೆ ನಮಗೆ ಡ್ಯಾನ್ಸ್ ಬರಲ್ಲ, ಏನಿದ್ರು ಅಭಿನಯ ಮಾಡೋದು ಹಿಂಗೆ ಅನ್ನೋದೇ ಮಾಡ್ಬೇಕು ನಾವು. ಸುತ್ತಮುತ್ತ ಅನ್ನೋದು ಹಿಂಗೆ ಅಂದ್ಬಿಡ್ತೀವಿ ಅಷ್ಟೇ. ಆಮೇಲೆ ತುಂಬ ಖುಷಿ ಆಯ್ತಮ್ಮ. ನಾನು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ನ ಎಂಜಾಯ್ ಮಾಡೋದಕ್ಕೆ ನನಗೇನು ಮಾತು ಬರ್ತಿಲ್ಲ. ನಮಗೆ ಸರ್ ಮೊದಲು ಅವಾಗೆಲ್ಲ SP ಸಾರು, PB ಸಾರು ಅಂತ ಕೇಳ್ತಾ ಇದ್ವಿ. ಆನೆಸ್ಟ್ಲಿ ಸ್ಪೀಕಿಂಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ನಮ್ಮ ಕನ್ನಡದಲ್ಲಿ ಇವತ್ತು ನೀವು ನಮ್ಗೆ ಯಾವಾಗಲೂ ಕೇಳಂಗೆ ಮಾಡ್ತೀರಾ ಸಾಂಗ್, ಮನಸ್ಸಿಗೆ ಮುಟ್ಟಿಸ್ತೀರಾ ಸರ್. ನಿಜವಾಗ್ಲೂ ನಮಗೊಂದು ದೊಡ್ಡ ಕೊಡುಗೆ ಅಂದರೆ ಅದು ತಾವು ಸರ್. ನನಗೆ ಯಾವಾಗಲೂ ನಿಮ್ಮ ವಾಯ್ಸ್ ಆ ದೇವರು ನಿಜವಾಗ್ಲೂ ಇನ್ನೂ 100 ವರ್ಷ ಹಂಗೆ ಇರಲಿ ಸರ್. ಅದನ್ನು ನಾವು ಕೇಳ್ಕೊತೀವಿ ಸರ್ ಯಾವಾಗಲೂ. ಯಾಕಂದರೆ ನೀವು ನಿಜವಾದ ನನ್ನ ಜೀವ ತುಂಬೋರು. ಸೊ ಭಟ್ರೆ, ನಾನು ಯಾವತ್ತೂ ಅವ್ರನ್ನ ಭಟ್ರೆ ಅನ್ನಲ್ಲ, ಗೌರವ ಇಟ್ಕೋತೀನಿ ಸಾರ್ ಪ್ರೀತಿಯಿಂದ. ಹಂಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಲುಗಳಲ್ಲಿ ಗೊತ್ತಾಗತ್ತೆ. ನಾನು ಅವರು ಮಾತಾಡೋದು ಕಡಿಮೆ, ತುಂಬ ದಿವಸ ಆದಮೇಲೆ ಮಾತಾಡ್ತೀವಿ, ತಿಂಗಳನ್ಗಟ್ಲೆ ಆದಮೇಲೆ ಮಾತಾಡ್ತೀವಿ. ಬಹುಶಃ ನಾವು ಇದನ್ನು ನಾವೊಂದು 1 ವರ್ಷ 2 ವರ್ಷ ಆಗಿತ್ತು ನಾವಿಬ್ಬರು ಸುಮ್ಮನೆ ಅಲ್ಲೋ ಚೆನ್ನಾಗಿದ್ದೀವಿ ಅಂತ ಮಾತಾಡಿದ್ವಿ. ಮತ್ತೆ ಸಾಂಗ್ಗೆ ಸೇರಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಎಲ್ಲ ಹಿಟ್ ಸಾಂಗ್ಗಳಲ್ಲಿ 90% ನಿಮ್ಮದೇನೆ, ನಿಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ ಯಾರು. ಮತ್ತು ತರುಣ್ ಮನೆಯವರು, ಪ್ರೇಮ್ ಮನೆಯವರು, ಡಾರ್ಲಿಂಗ್ ಕೃಷ್ಣ ಮತ್ತು ಅವ್ರ ಮನೆಯವರು, ಮತ್ತು ನಮ್ಮ ಸತೀಶ್ ಹೀಗೆಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ತುಂಬ ಥ್ಯಾಂಕ್ಸ್. ಅಷ್ಟು ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಬಿಡುವಿನ ಸಮಯ ನಮ್ಮಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿದ್ದಕ್ಕೆ. ಜೊತೆಯಲ್ಲಿ ಇನ್ನೇನಪ್ಪ ಹೇಳೋದು, ನನ್ನ ಖುಷಿ ದೇವರನ್ನೇ ನಮ್ಮ ತಾಯಣ್ಣ ಇನ್ನೂ ಮಾತಾಡೋಕ್ಕೆ ಬರ್ತಿಲ್ಲ ಸರ್, ಅಷ್ಟು ಖುಷಿ ಪಟ್ಕೊಂಡಿದ್ದೀನಿ ನಾನು. ಅಂದರೆ ನಮ್ಮ ಜನರಲಿ ಹೌದು, ಇವಾಗ ಆ ಗೆಟಪ್ ಆಗ್ತಾಗಲೇ ನಮಗೊಂದು ಭಯ ಇರುತ್ತೆ. ನಾನು ಏನು ಅನ್ಸ್ಕೋತೀನೋ ಗೊತ್ತಿಲ್ಲ, ಹೊರಗಡೆ ಏನಂತಾರೆ ಗೊತ್ತಿಲ್ಲ ಅನ್ನೋದು, ಅದರದ್ದು ಸೂಕ್ಷ್ಮತೆ ಗೊತ್ತಾಯ್ತು ಇವತ್ತು. ವರ್ಕ್ ಆಗುತ್ತೆ ಅದು ಅಂತಂದರೆ ಅಲ್ಲಿ ಏಜ್ ಕೌಂಟ್ ಆಗ್ದಿರ, ಗೆಟಪ್ ಕೌಂಟ್ ಆಗ್ದಿರ, ಪರ್ಫಾರ್ಮೆನ್ಸು ಕೌಂಟ್ ಆಯಿತು ಅಂತ ಒಬ್ರು ಹೇಳ್ತಾ ಇದ್ದಾರೆ, ಒಬ್ರು ಗೆಟಪ್ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ಇದು ಈ ಪರೀಕ್ಷೆ ಬರೆದಂಥ ಒಂದು ಭಯ ಇರುತ್ತಲ್ಲ, ಆ ಭಯದಲ್ಲೇ ಒದ್ದಾಡ್ತಾ ಇರ್ತೀವಿ ಯಾವಾಗಲೂ. ಹೀಗೆ ಅದು ನನಗೆ ತುಂಬ ಲೈಕ್ ಒಬ್ಬ ಒಬೀಡಿಯಂಟ್ ಸ್ಟೂಡೆಂಟ್ ಥರ ಮಾಡಿದೆ ಇವತ್ತು ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಆಸ್ ಇಟ್ ಈಸ್ ಪ್ರೊಡ್ಯೂಸರ್ ಸರ್ ಬಗ್ಗೆ ನಾನು ಜಲ್ದಿ ಮಾತು ಮುಗಿಸ್ತೀನಿ ಸರ್.
ತಮ್ಮ ಬಗ್ಗೆ ನೀವು ತಾವು ಬಂದು ಸ್ಟೇಜ್ ಮೇಲೆ ಮಾತಾಡಿದಾಗ ತಮ್ಮ ಇಬ್ಬರು ಸ್ನೇಹಿತರಿಗೆ ಜ್ಞಾಪಿಸ್ಕೋತಾ ಇದ್ರಿ. ಇಲ್ಲಿ ಅವ್ರ ಹೆಸರೇನೋ ಹೇಳಿದ್ರಿ, ಮತ್ತಿನ್ನೊಬ್ರು ಅಶೋಕ್ ಅಣ್ಣ ಮತ್ತೆ ಗಿರಿ ಅವರು. ದಯವಿಟ್ಟು ಎಲ್ಲಿದ್ರು ಅವ್ರು ನಿಮ್ಮನ್ನ ನೆನೆಸ್ಕೋತಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಒಬ್ಬರು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಚಾಲೆಂಜಿಂಗ್. ಇದು ಕಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ಚಾಲೆಂಜಿಂಗ್. ಯಾಕಂದರೆ ಒಂದು ಸಿನಿಮಾ ಮಾಡ್ತೀವಿ ಅಂದಾಗ್ಲೇ ಸರ್ ಯಾಕೆ ಮಾಡ್ತೀರಾ, ಯಾಕೆ ಮಾಡಬೇಕು, ಈ ಥರದ್ದೇ ಹೋಗ್ತಾ ಇರುತ್ತೆ. ಯಾಕೆ 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 ಅದೇ ಹೋಗ್ತಾ ಇರುತ್ತೆ. ಅದ್ರ ಮಧ್ಯೆ ನೀವು ನಮಗೆ ಬೇಕು ಅಂತ ನಿಂತ್ಕೊಂಡು ಮಾಡ್ತೀರಲ್ಲ ಸರ್, ಅದು ನಿಜವಾಗ್ಲೂ ಗ್ರೇಟ್ ಸರ್. ಆ್ಯಕ್ಟ್ಸ್ ಆಫ್ ನಿಮಗೆ. ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸಿಗೆ ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮಗನಿಗೆ ಒಂದು ದೊಡ್ಡ ಪ್ರೊಡ್ಯೂಸರ್ ಪಟ್ಟ ಈ ಸರಿ ಸಿಗುತ್ತೆ ಸರ್. 100%. ನಾವೆಲ್ಲ ನಿಮ್ಮ ಜೊತೇಲಿ ಇರ್ತೀವಿ, ಸಿನಿಮಾ ಮುಗಿದು ಜೊತೇಲಿ ಇರ್ತೀವಿ. ಸೊ ಹಾಗಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ವಿಜಯ್ ಪ್ರಕಾಶ್ ಸರ್ ಆ್ಯಕ್ಚುಲಿ ನೀವೇ ದೊಡ್ಡ ಎನರ್ಜಿ ನನಗೆ ಇಲ್ಲಿ ಇವತ್ತು. ನಿಜವಾಗ್ಲೂ ನಿಮ್ಮ ವಾಯ್ಸ್ ಇಸ್ ಸಮಥಿಂಗ್. ಅದು ತುಂಬ ಸರಸ್ವತಿ ವೀಣೆ ನುಡಿಸಿದ್ರೆ ಹಂಗೆ ಹೆಂಗೆ ಕೇಳುತ್ತೋ ಹಂಗೆ ಕೇಳುತ್ತೆ ಸರ್. ಅದಕ್ಕೆ ಸಾಥ್ ಕೊಟ್ಟಂತ ನಮ್ಮ ಅಜನೀಶ್ ಅಂತೂ ಇವತ್ತು ಅವರು ಅವತ್ತು ಹೆಂಗಿದಾರೋ ಇವತ್ತು ಹಂಗೆ ಇದ್ದಾರೆ. ಅಂದರೆ ಅದೇ ಆ ಒಂದು ಮುಗ್ಧತೆ ಹಂಗೆ ಇದೆ. ನನಗೆ ತುಂಬ ರೇಗಿಸ್ಬೇಕು ಅಂತ ಬಂದೆ, ಅದು ಆಗಲಿಲ್ಲ ಇಲ್ಲಿ. ಯಾಕೆಂದರೆ ನೀವು ಮಾತಾಡಿದ್ದು, ಬಾಬಿ ಮೇಡಮ್ ಅವ್ರು ಮಾತಾಡಿದ್ದೆಲ್ಲ ರಿಯಲಿ ವೆರಿ ಹಾರ್ಟ್ ಟಚಿಂಗ್ ಇದು. ನಿಜವಾಗ್ಲೂ ಅಂದರೆ ಥ್ಯಾಂಕ್ ಯು ಅಜನೀಶ್, ಥ್ಯಾಂಕ್ ಯು ವೆರಿ ಮಚ್. ನನಗೆ ಗೊತ್ತು ಇಡೀ ಸಿನಿಮಾದ ರೀರೆಕಾರ್ಡಿಂಗ್ ಸಮೇತ ಎಲ್ಲ ಸಾಂಗ್ಸು ಇಟ್ಟಾಗುತ್ತೆ ಅಂತ ನನಗೆ ಗೊತ್ತು. ಸೊ ನಾನು ಥ್ಯಾಂಕ್ಫುಲ್ ಟು ನಿಮ್ಮ ಎಫರ್ಟ್ಗೆ. ಅಂಡ್ ಅಗೇನ್ ಟು ದ ಬಾಬಿ ಮೇಡಮ್ ಆಲ್ಸೋ, ಲೈಕ್ ಯುವರ್ ಎ ವಂಡರ್ಫುಲ್ ಸೋಲ್. ನನ್ನ ಈ ಬಗ್ಗೆ ಕೇಳಿದ್ದು, ನಾನು ಇವತ್ತೇ ನೋಡಿದ್ದು. ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಸರ್. ನಾನು ತುಂಬ ಖುಷಿಗೆ ಚಿಕ್ಕವನಾಗಿ ದಯಮಾಡಿ ಕ್ಷಮಿಸಿ. ಥ್ಯಾಂಕ್ ಯು. ಕನಸು ಕಟ್ಕೊಂಡು ಬಂದಿದ್ದಾರೆ. ಅದನ್ನು ಎಳಿಬೇಕಾದ್ರೆ ನಾನೊಂದು ಚಕ್ರ ಆಗಬೇಕು, ಹೀರೋಯಿನ್ ಒಂದು ಚಕ್ರ ಆಗಬೇಕು, ಎಲ್ಲ ಅಲಂಕಾರ ಮಾಡಿಕೊಡ್ತಾರೆ. ಅದು ಇಟ್ಸ್ ವೆರಿ ಬೈದ ಕೆಲಸ. ಸೊ ನನಗೆ ಈ ಪಾತ್ರನ ಹೊತ್ಕೊಂಡು ನೋಡಪ್ಪ ಗೆಟಪ್ಪಲ್ಲಿ ಕಾಣೋದಕ್ಕೆ ನಾನು ರಿಯಲಾಗಿ ಎಷ್ಟು ನಾನು ಲೈಫಲ್ಲಿ ನೋಡಿದ್ದು, ರಿಯಲಿಸ್ಟಿಕ್ ಲೈಫಲ್ಲಿ ನಮ್ಮ ಹಳ್ಳಿ ಹೆಣ್ಮಕ್ಳು ಆ ಥರದ್ದು ತುಂಬ ಹಂಗೆ ಅನಿಸುತ್ತೆ. ಆಮೇಲೆ ನಾನು ಫ್ಯಾಮಿಲಿ ಪಿಕ್ಚರ್ ಮಾಡಬೇಕು ಅಂತ ಭಟ್ರು ಯಾವಾಗಲೂ ಹೇಳೋರೆ, ನೀನು ಈ ನಮ್ಮ ಮನೆ ಅಕ್ಕಪಕ್ಕದ ಮನೆ ಕರಿಯಾಯ, ನೀನು ಫ್ಯಾಮಿಲಿ ಸಿನಿಮಾ ಮಾಡಬೇಕು ನೀನು ಬುದ್ಧಿ ಇಲ್ಲ ಅನ್ನೋರು. ಕತೆ ಬಂದಿತ್ತು, ಬಟ್ ನನಗೆ ಮನಸ್ಸಾಗ್ತಾ ಇರಲಿಲ್ಲ. ನನಗೊಂದು ಆಸೆ ಇತ್ತು, ನಾವು ಬಂದಿದ್ದಂಥ ಆ ಬಡತನ, ಆ ರೈತರ ಮನೆಯಲ್ಲಿ ಒಬ್ಬ ಹೋರಾಟ ಮಾಡಿರುವಂಥ ಅವನ ಕತೆ ಮಾಡೋದೇ ತುಂಬ ವಿಶೇಷ ಅನ್ನಿಸ್ತು. ಸೊ ಹಂಗಾಗಿ ನಾನು ಜಡೇಶ್ ಅವ್ರ ಕತೆ ಒಪ್ಕೊಂಡು ರೈತರ ಮನೇಲಿ ನಾನೊಬ್ಬ ಪ್ರತಿನಿಧಿಯಾಗಿ ಸಿನಿಮಾನ ನಾನು ಕೂಡ ಪರ್ಫಾರ್ಮ್ ಮಾಡಿದ್ದೀನಿ, ಒನ್ ಆಫ್ ದ ಆ್ಯಕ್ಟರ್ ಆಗಿ. ಸೊ ಹಂಗಾಗಿ ನಾನು ಯಾವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ನಿಂತ್ಕೊಳ್ಳೋನು. ಸೊ ಥ್ಯಾಂಕ್ ಯು. ನನಗೆ ಖುಷಿಗೇನು ಹೇಳಕ್ಕೆ ಬರ್ತಿಲ್ಲ. ಸ್ವಾಮಿ ಸರ್, ಸ್ವಾಮಿ ನೀವು ವೇದಿಕೆ ಮೇಲೆ ಬರಲೇಬೇಕು. ಗುಬ್ಬಚ್ಚಿದರ ಕೂರದಲ್ಲ ಅಲ್ಲಿ, ನಮಗೂ ಚಳಿ ಆಗ್ತಿದೆ. ಸ್ವಾಮಿ ಥ್ಯಾಂಕ್ ಯು ಸೋ ಮಚ್. ಸ್ವಾಮಿ ಮತ್ತೆ ಜಡೇಶ್ ಸರ್ ಇವರಿಬ್ರು ಆ ಒಂದು ಕಾಂಬಿನೇಷನ್, ನಾವು ಇವತ್ತೆಲ್ಲ ಜೋಡಿನ ನಾವು ಇನ್ವೈಟ್ ಮಾಡಿದ್ವಿ. ಇವರೇ ಒಂದು ದೊಡ್ಡ ಜೋಡಿ ನಮ್ಮ ಸಿನಿಮಾದಲ್ಲಿ. ಇವ್ರ ಮಾತು, ಅವರ ತಾಳ್ಮೆ, ಇಲ್ಲ ಅವ್ರ ಕೂಗಾಟ, ಇವ್ರ ತಾಳ್ಮೆ ನೋಡಿ ಅಂದ್ರೆ ಮಜಾ ಇತ್ತು ಇವರಿಬ್ರು ಕಾಂಬಿನೇಷನ್. ಸ್ವಾಮಿ ಸರ್ ಅವರ ಒಂದು ಸಿನಿಮಾಟೋಗ್ರಫಿ, ನನಗೆ ಸೀತಾರಾಮ ಕಲ್ಯಾಣದಲ್ಲಿ ಕೆಲಸ ಮಾಡಿರೋದು, ನಾನು ಒಳ್ಳೆ ಫ್ರೆಂಡ್. ಥ್ಯಾಂಕ್ ಯು ಸ್ವಾಮಿ, ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಕ್ಕೆ. ನಮ್ಮನ್ನ ಅದ್ಭುತವಾಗಿ ಕಾಣಿಸ್ತಿದ್ದೀವಿ ನಾವು ಫ್ರೇಮಲ್ಲಿ, ಹಾಡಿನಲ್ಲಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ತುಂಬ ಥ್ಯಾಂಕ್ಸ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಒಂದು ನಿರ್ಮಾಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಹೇಳಿರೋ ಹಾಗೆ ತಲೆ ಕೆಡಿಸ್ಕೋಬೇಡಿ ಸರ್, ಸಿನಿಮಾ ಚೆನ್ನಾಗಿದೆ ಅಷ್ಟೇ. ಈ ವೆದರ್ ಎಷ್ಟು ತಣ್ಣಗಿದೆ ಹಾಗೆ ತಣ್ಣಗಿರಿ ಇನ್ನು ಮೇಲೆ, ಅರ್ಥ ಆಯ್ತಾ? ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಾಚಯ್ಯ ತುಂಬ ಥ್ಯಾಂಕ್ಸ್. ನಮ್ಮಿಬ್ಬರ ಸಿನಿಮಾ ಜಾನಿ ಎಸ್ ಪಾಪ, ಅಜನೀಶ್ ಸರ್ ಅವರ ಮ್ಯೂಸಿಕ್ ಅದು. ಆ್ಯಂಡ್ ಕಲರ್ ಕೂಡ ರವಿ ಪಿ ಸರೇ ಹಾಡಿರೋದು. ಸಿ ವಾಟ್ ಅ ಕಾಂಬಿನೇಷನ್ ಅಲ್ವಾ ಇದು. ಆ್ಯಂಡ್ ನಿಂಗಮ್ಮ ಸಾಂಗ್ ಶೂಟ್ ಮಾಡಬೇಕಾದ್ರೆ ವಿಜಯ್ ಸರ್ ಅವರ ಒಂದು ಆ ಪೋಲಿತನ, ತುಂಟತನ ಎಲ್ಲ ಕಾಣಿಸುತ್ತೆ ಅದು. ಆ್ಯಂಡ್ ನಾವಿಬ್ರು ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಅನಿಸ್ತಿಲ್ಲ. ವಿ ವರ್ ಲಿಟ್ರಲಿ ಲಿವಿಂಗ್ ದ ಕ್ಯಾರೆಕ್ಟರ್, ನಾನು ಮತ್ತು ವಿಜಯ್ ಸರ್.
ಫಸ್ಟ್ ಇನಿಷಿಯಲಿ ಅದು ಸ್ವಲ್ಪ ಹೆಂಗೆ ಮಾಡ್ಬೋದು ಅಂತ ಇಬ್ರು ಪ್ಲ್ಯಾನ್ ಮಾಡ್ತಿದ್ವಿ. ಆಮೇಲೆ ಭೂಷಣ್ ಮಾಸ್ತರ್ ನಾವು ಇಷ್ಟು ಜನ ಸೇರಿಕೊಂಡು 5 ಜನನು ಎಷ್ಟು ಚೆನ್ನಾಗಿ ನಮ್ಗೆ ಆ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು ಅಂದರೆ ಇಡೀ ಸಿನಿಮಾದಲ್ಲಿ ನಾವು ಟ್ರಾವೆಲ್ ಮಾಡಿದ್ರು ಈ ಹಾಡಲ್ಲಿ ಇರೋಂಥ ಕೆಮಿಸ್ಟ್ರಿ ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಎಷ್ಟು ಇಷ್ಟ ಆಯ್ತು ನಿಮಗೆ ಹಾಡು? ಸ್ಪೀಕ್. ಆಲ್ ದಿ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್, ಐ ಹೋಪ್ ಎಲ್ಲರೂ ಮೇಲಿದ್ದೀರಾ ಅಂತ ಹೇಳಿ. ದಯವಿಟ್ಟು ಮಿಸ್ ಆಗಿದ್ರೆ ಈ ಕೂಡಲೇ ಬನ್ನಿ. Thank you.